ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಮಜಾ ಮನೆಗೆ ಪವರ್ ಸ್ಟಾರ್ ಬಂದಿದ್ದಾರೆ. ನಿನ್ನೆ ಎಷ್ಟು ವಿಷಯಗಳನ್ನ ಮಾತಾಡಿದ್ವಿ, ಇವತ್ತು ತುಂಬಾ ವಿಷಯಗಳನ್ನ ಮಾತಾಡ್ತಾ ಇದೀವಿ. ಸೊ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಜಾ ಟಾಕೀಸ್ ಪವರ್ಡ್ ಬೈ S23 ಸ್ಪೆಷಲ್ ಪಾರ್ಟ್ನರ್ ಸ್ಪರ್ಶ್ ಮಸಾಲಾ, ಶಂಕರ ಅಮೃತ ಅಂಡ್ ಎಕ್ಸಿಟ್ ನೋ ಎಂಟ್ರಿ. ಈಗ LED ಅಲ್ಲಿ ಒಂದಷ್ಟು ಫೋಟೋಗಳನ್ನ ಪ್ಲೇ ಮಾಡ್ತೀನಿ. ಅದರಲ್ಲಿ 2 ಫೋಟೋ ಇರುತ್ತೆ ಮುಂದೆ. ಇದಾ ಅಂತ ನೀವು ಸೆಲೆಕ್ಟ್ ಮಾಡಿ. ಓಕೆ. ಸೊ ಮೊದಲನೇ ಪಿಕ್ಚರ್ ಪ್ಲೀಸ್. ಅಪ್ಪು ಅವ್ರ ಸೈಕ್ಲಿಂಗ ಡ್ರೈವಿಂಗ? ಇದು ಸೈಕ್ಲಿಂಗ. ಇದು ಯಾವಾಗ ಸೈಕ್ಲಿಂಗ್ ಫೋಟೋ? ಇದು ಒಂದು 3 ವರ್ಷದಿಂದ ಇರ್ಬೋದೇನೋ, ಒಂದ್ 3-4 ವರ್ಷದಿಂದ ಇರ್ಬೋದು. ಬಟ್ ಇದ್ರಲ್ಲಿ ಒಂದು 20-25 ವರ್ಷದ ತರ ಇದ್ದೀರಾ? ಹೌದು, ಸೀರಿಯಸ್ಲಿ. ಹಂಗೆ ಅಲ್ಲ, ನಾವು ಕ್ಯಾಮ್ರಾ ಟ್ರಿಕ್ ಇಲ್ಲಮ್ಮ. ಇದು ನಮ್ಮ ರಾಜ್ಕುಮಾರ್ ಶೂಟಿಂಗ್ ಹಿಂದಿಂದ ಒಂದು 3 days ಬಿಫೋರ್ ಒಂದು ಟೈಮಲ್ಲಿ ಸೈಕ್ಲಿಂಗ್ ಹೋಗಿ ಬಂದಿದ್ದು. ಓಕೆ, ನೆಕ್ಸ್ಟ್. ವರ್ಕೌಟಾ ಇಲ್ಲ ಈಟ್ ಔಟಾ? ಈಟ್ ಔಟ್. ಈಟ್ ಔಟ್ ಆದ್ಮೇಲೆ ಸ್ವಲ್ಪ ನೆಟ್ಟಿಗಿರಕ್ಕೆ ಅದು ಆಮೇಲೆ ವರ್ಕೌಟ್. ಸೊ ಹಾಗಾಗಿ ಈಟ್ ಔಟ್ ಭಾರಿ ಇಷ್ಟ. ಈಟ್ ಔಟ್ ಸಿಕ್ಕಾಪಟ್ಟೆ ಡಯಟ್ ಮಾಡ್ತಿರ್ಬೇಕಾದ್ರೆ ಯಾರಾದ್ರೂ ಚೆನ್ನಾಗಿರೋ ಬಿರಿಯಾನಿ ತಂದಾಗ ಚೀಟ್ ಮಾಡ್ಬೇಕು ಅಂತ ಮಾಡಿರುವಂತ ಪ್ರಸಂಗಗಳಿದ್ಯಾ? ಇವು ಸಿಕ್ಕಾಬಟ್ಟೆ ಸಲ ಇದೆ. ಸೊ ಈಟ್ ಡ್ರಿಂಕ್ ಅಂಡ್ ಬಿ ಮೆರಿ ಫಾರ್ ಟುಮಾರೋ ಬಿ ಮೆರಿ. ಅಂದ್ರೆ ತಿಂದಾದ್ಮೇಲೆ ಆಮೇಲೆ ಯೋಚನೆ ಮಾಡ್ತಿರ್ತೀನಿ. ಅದಕ್ಕೆ ನನ್ನ ವೈಫ್ ಬೈತಾ ಇರ್ತಾಳೆ, ನನ್ನ ಹೆಂಡತಿ ಹೇಳ್ತಾ ಇರ್ತಾಳೆ, ಫಸ್ಟ್ ಐದರ್ ಇದು ಮಾಡಿಲ್ಲ ಅದು ಮಾಡು, ಅದನ್ನ 2 ಹೇಳ್ಕೊಂಡು ನನ್ನ ತಲೆ ತಿನ್ಬೇಡ ಅಂತ. ಬಟ್ ಅಫ್ಕೋರ್ಸ್ ನನಗೆ ಚೆನ್ನಾಗಿರೋ ಊಟ ಅಂದ್ಬಿಟ್ರೆ ತುಂಬಾ ಕಷ್ಟ ಡಯಟ್ ಮಾಡೋದು. ಇದು ಎಲ್ಲಿ ತಿಂತಾ ಇರೋದು ಇದು ಈ ಫೋಟೋಲಿ? ಇದು ರಣವಿಕ್ರಮ ಶೂಟಿಂಗ್ ಟೈಮ್ ಅಲ್ಲಿ ಹೊಸಪೇಟೆಗೆ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಸಲ ಹೋಗಿ ಬರ್ತಾ ಇದ್ವಿ. ಸೊ ಅಲ್ಲಿ ಮಧ್ಯದಲ್ಲಿ ಹೋಗ್ಬೇಕಾದ್ರೆ ಒಂದು ಫೇವ್ರೇಟ್ ಡಾಬಾ ಒಂದು ಅಡ್ಡ ಇಟ್ಕೊಂಡ್ಬಿಟ್ಟಿದ್ವಿ. ಅಲ್ಲೇ ಹೋಗ್ತಾ ರಿಟರ್ನ್ ಬರ್ತಾ ಇರ್ಬೇಕಾದ್ರೆ ಡಯಟ್ ಇಲ್ವಲ್ಲ, ಚಿಕನ್ ಕಬಾಬ್ ಕಾಣಿಸ್ತಾ ಇದೆ, ರೋಟಿ ಕಾಣಿಸ್ತಾ ಇದೆ, ಅದೇನೋ ಪರೋಟ ಇರ್ಬೇಕು, ವೀಟ್ ಪರೋಟ, ಆಮೇಲೆ ಮಿಸ್ಟರ್ ಲೋಕೇಶ್ ಒಂದ್ ಸ್ವಲ್ಪ ಹೊಟ್ಟೆ ಹಸಿತಾ ಇದೆ. ಸೇಮ್ ಫೀಲಿಂಗ್ ಸರ್. ಚಿಕನ್ ನೋಡಿದಾಗ ನಮ್ಗನ್ಸೋದು, ಹುಡುಗಿರ್ ನೋಡಿದಾಗ ನಿಮ್ಗನ್ಸೋದು, 2 ಸೇಮ್. ಓಕೆ, ನೆಕ್ಸ್ಟ್. ತುಂಬಾ ಕಷ್ಟ ಇದೆ ಚೂಸ್ ಮಾಡೋದು, ತುಂಬಾ ಕಷ್ಟ. ಯಾವ ಫೋಟೋ ಅಲ್ವಾ? ಚಾನ್ಸೇ ಇಲ್ಲ ಎರಡೂನು. ಇದನ್ನು ಹೇಳ್ಬಿಡ್ತೀನಿ. ಇದು ನಾನು ನನ್ನ ಮಕ್ಳ ಜೊತೆ ಪಕ್ಕದ ಬಂದು ನಮ್ ತಂದೆಯವರು, ಅದು ಶಿವಣ್ಣನ ಅದು. ಹೌದು. ಓಕೆ. ಬಟ್ ಆದ್ರೂ ಏನಂದ್ರೆ ನನಗೆ 2ರಲ್ಲೂ ಯಾವ್ದಕ್ಕೆ ಇದು ಮಾಡ್ಕೊಳಕ, ನನಗೆ 2 ಬೇಕು. 2 ಫೇವ್ರೇಟ್. ಬಟ್ ಒಬ್ಬ ತಂದೆಯಾಗಿ ನೀವು ಅಪ್ಪಾಜಿ ಅವರಿಂದ ಕಲ್ತಿರುವಂತಹ ಬಹಳ ಮುಖ್ಯವಾದಂತ ಒಂದು ವಿಷಯ ಅಂದ್ರೆ ಯಾವ್ದು ಆಸ್ ಅ ಫಾದರ್? ನಮ್ಮ ತಾತನವರು ಅವ್ರನ್ನ ತುಂಬಾ ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ರು. ಆದ್ರೆ ಅದನ್ನೆಲ್ಲ ಹೇಳ್ತಿದ್ರಂತೆ, ನೀನ್ ಹಿಂಗಿದ್ರೆ ಜೀವನದಲ್ಲಿ ಚೆನ್ನಾಗಿ ಮುಂದ್ ಬರ್ತೀಯ ಕಂದ, ಹಿಂಗಿರ್ತೀಯ, ಚೆನ್ನಾಗಿರ್ತೀಯ ಅಂತ ಹೇಳಿ. ಬಟ್ ನಮಗೆ ಯಾವತ್ತೂ ಕೈ ಚಾಚಿ ಹೊಡೆದಿಲ್ಲ. ಜಾಸ್ತಿ ಬುದ್ಧಿವಾದ ಅಂದ್ರೆ ಹಿಂಗಿರು ಹಂಗಿರು, ಅವ್ರು ಬಂದ್ರೆ ಹಿಂಗೆ 2-3 ಒಳ್ಳೆ ವಿಷಯಗಳನ್ನ ಹೇಳ್ಕೊಟ್ರು. ಒಂದು ಬಂದು ಅದೇ ಹೇಳ್ದಂಗೆ ಊಟ, ಇನ್ನೊಂದು ಬಂದು ದೊಡ್ಡವ್ರು ಬಂದ್ರೆ ಕಾಲ ನಮಸ್ಕಾರ ಮಾಡ್ಬೇಕು. ಚಿಕ್ಕ ವಯಸ್ಸಿನ ದಿನಗಳ ಬಗ್ಗೆ ಸಾಕಷ್ಟು ಕಥೆಗಳು ಹೇಳೋರು. ಸೊ ಅದನ್ನೆಲ್ಲ ಹೇಳಿದಾಗ ಏನಾಗ್ತಿತ್ತು, ಈ ಮನುಷ್ಯನ ಹೆಂಗಿರ್ಬೇಕಂದ್ರೆ ನಾವ್ ಹಿಂಗೆ ಇರ್ಬೇಕಲ್ಲ, ಹಿಂಗೆ ಇರ್ಬೇಕು ಅಂದ್ರೆ ಅವ್ರ ತರ ಅಂತೂ ದೇವರನ್ನ ಇರಕ್ಕಾಗಲ್ಲ. ನಾನು ಈಗಲೂ ಹೇಳ್ತಿರ್ತೀನಿ, ಅಯ್ಯೋ ನೀವು ನಿಮ್ ತಂದೆ ತರ ತುಂಬಾ ಸಿಂಪಲ್ ಅಂತ. 100% ಅಲ್ಲ, ನಮ್ ತಂದೆಯವರೇ ಬೇರೆ, ನಾನೇ ಬೇರೆ. ನನಗ್ ತುಂಬಾ ಸುಖ, ಪ್ರೀತಿ, ಸಂತೋಷ, ವಿಶ್ವಾಸ ಕೊಟ್ಟು ಬೆಳೆಸ್ಬಿಟ್ಟಿದ್ದಾರೆ. ಬಟ್ ಅವ್ರ ಬೆಳವಣಿಗೆ ಇದ್ದಿದ್ದಂತ ರೀತಿ ಬೇರೆ. ಬಟ್ ಅವ್ರಗಳ ವಿಷಯಗಳನ್ನ ಅವ್ರವ್ರ ಮನೆಯಲ್ಲಿದ್ದಂತ ಒಂದು ಸಂದರ್ಭಗಳನ್ನೆಲ್ಲ ನಮ್ಗೆ ಹೇಳ್ತಾ ಬಂದಾಗ ತುಂಬಾ ಒಳ್ಳೆ ರೀತಿಯಿಂದ ಅವ್ರನ್ನ ನೋಡಿ ನಾವು ಕಲಿತಾ ಇದ್ವಿ. ಸೊ ಆ ವಿಷಯಗಳನ್ನ ನಮ್ಮ ಮಕ್ಳಿಗೆ ಹೇಳ್ತಾ ಇರ್ತೀನಿ, ನಿಮ್ ತಾತ ಈ ತರ, ನಿಮ್ ತಾತ ಈ ತರ. ಅವ್ರಿಗೆಲ್ಲ ತುಂಬಾ ಇಷ್ಟ. ಈಗ ಚಿಕ್ಕ ವಯಸ್ಸಲ್ಲಿ ಅಪ್ಪಾಜಿ ನಿಮ್ಗೆ ಎಷ್ಟೋ ಒಂದು ವಿಷಯಗಳು ಹೇಳಿದ್ದು, ಅವಾಗಿನ ಟೈಮ್ಗೆ ಅರ್ಥ ಆಗದೆ ಇರ್ಬೋದು. ಸಿಕ್ಕಾಪಟ್ಟೆ ವಿಷಯ. ಆಲ್ಮೋಸ್ಟ್ ಯಾರಿಗೂ ಆ ಟೈಮಲ್ಲಿ ಪೇರೆಂಟ್ಸ್ ಎಲ್ಲ ವಿಷಯಗಳು ಅರ್ಥ ಆಗಲ್ಲ. ಈಗ ನೀವು ನಿಮ್ ಮಕ್ಕಳಿಗೆ ಹೇಳಿದಾಗ ಅದು ಅವ್ರಿಗೆ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಪ್ರಯತ್ನ ಪಡ್ತಾ ಇರ್ತೀನಿ. ಬಟ್ ಒಳ್ಳೆ ಮಕ್ಳು ಆಕ್ಚುಲಿ, ದೇ ಗ್ರೌಂಡೆಡ್. ಐ ಮೀನ್ ಅವ್ರಿಗೆ ಯಾವ್ದು, ನಾನು ಅವ್ರ ಮಕ್ಕಳನ್ನ ಭೇಟಿ ಆಗಿದ್ದೀನಿ. ಒಂಥರ ಹೇಗ್ ಬೆಳೆಸಿದ್ದಾರೆ ಅಂತಂದ್ರೆ, ಒಂದು ಕಾಮನ್ ಆಗಿ ಸಿಂಪಲ್ ಆಗಿ ಒಂದು ಸ್ಟಾರ್ ಮಕ್ಕಳು ಅಂತ ಬೆಳೆಸಿಲ್ಲ. ಇಲ್ಲ ಅವ್ರ ತಲೆಯಲ್ಲಿ ಆತರ ಎಲ್ಲ ಇಲ್ಲ, ಅಂದ್ರೆ ಆತರ ಬೆಳೆಸೇ ಇಲ್ಲ, ಆತರ ಇಲ್ಲ. ನಾನು ನೋಡಿದೀನಿ, ಮೀಟ್ ಮಾಡಿದೀನಿ. ಈ ಸಂದರ್ಭದಲ್ಲಿ ನಾನು ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಮಿಸ್ಟರ್ ಲೋಕೇಶ್. ನಮ್ಮ ತಂದೆಯವರು ಲಂಕೇಶ್ ಅವರು ಅಪ್ಪಾಜಿ ಅವ್ರ ಬಗ್ಗೆ ಹೇಳಿದ ಮಾತು. ಇವಾಗ ನೋಡಿ, ಮಂಗಳೂರಲ್ಲಿ ಒಂದು ಭಾಷೆ ಇರುತ್ತೆ ಕನ್ನಡ ಮಾತಾಡೋದು. ಮೋಹನ್ ಅವರು ಒಂದು ಮಂಗಳೂರಲ್ಲಿ ಭಾಷೆ ಮಾತಾಡ್ತಾರೆ, ಮಂಡ್ಯಲ್ಲಿ ಒಂದು ಭಾಷೆ ಇರುತ್ತೆ, ನಾರ್ತ್ ಕರ್ನಾಟಕದಲ್ಲಿ ಒಂದು ಕನ್ನಡ ಬೇರೆ ತರ ಭಾಷೆ ಮಾತಾಡ್ತಾರೆ. ಆದ್ರೆ ರಾಜ್ಕುಮಾರ್ ಅವರು ಇಡೀ ಕರ್ನಾಟಕಕ್ಕೆ ಒಂದು ಕನ್ನಡ ಭಾಷೆ ಅಂತಂದ್ರು. ಎಲ್ಲರೂ ಕನೆಕ್ಟ್ ಆಗೋಂಥದ್ದು ಬರೀ ಕರ್ನಾಟಕದಲ್ಲ, ಎಲ್ಲ ಕನ್ನಡಿಗರು. ಅದು ನನಗೆ ನಮ್ಮ ತಂದೆಯವ್ರು ಹೇಳಿದ ಈ ಮಾತು. ಅದಕ್ಕೆ ಅವರ ಸಿನಿಮಾಗಳು ಬರೀ ಒಂದು ಮಾರ್ಕೆಟ್ ಅಥವಾ ಒಂದೇ ಜನಾಂಗ ಅಂತಲ್ಲ, ಇಡೀ ಒಂದು ಕನ್ನಡಿಗರಿಗೆ ತಲುಪ್ತು ಅಂತ. ಆಮೇಲೆ ಇನ್ನೊಂದು ಬಹಳ ಆಶ್ಚರ್ಯವಾದಂತ ಒಂದು ಸಂಗತಿ ಏನಂದ್ರೆ, ನಮ್ಮ ತಾತ ಅವರ ಶತಮಾನೋತ್ಸವ ಆಯ್ತು.
ಅವಾಗ ನಿಮ್ಮನೇಲೆ ರಿಹರ್ಸಲ್ ಬರ್ತಾ ಇದ್ದ. ಹೌದು 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 ಹೌದು. ಸೊ ಅವಾಗ ಬಂದಾಗ ಇಟ್ ವಾಸ್ ಐ ಥಿಂಕ್ ಅಬೌಟ್ ಆಲ್ಮೋಸ್ಟ್ ಒಂದು 40 ವರ್ಷದ ಮೇಲಾಗಿತ್ತು, 40-50 ವರ್ಷದ ಮೇಲೆ ಆಗಿತ್ತು. ನಮಗೆಲ್ಲ ಸರ್ಪ್ರೈಸ್. ಅಫ್ಕೋರ್ಸ್ ನಾನು ಅವಾಗ ಇನ್ನೂ ಚಿಕ್ಕವನು, ಬಟ್ ನಮ್ಮ ತಂದೆಗೆ ತುಂಬಾ ಸರ್ಪ್ರೈಸ್ ಆಗಿದೆ ಏನು ಅಂದ್ರೆ ಅದರ ಪ್ರಾರ್ಥನೆಯನ್ನ ಆಡಬೇಕು ಅಂತ ಕೇಳಿದ್ರು. ಹೌದು, ಅದು ಒಂದು ಇದ್ರಲ್ಲಿ ನಡೆದಿದ್ವಲ್ಲ ರವೀಂದ್ರ ಕಲಾಕ್ಷೇತ್ರದಲ್ಲಿ ಭಕ್ತ ಅಂಬರೀಷ. ಹೌದು ಹೌದು. ಆ ಪ್ರಾರ್ಥನೆ ಹಾಡಬೇಕು ಅಂತ ಹೇಳಿದ ತಕ್ಷಣ ವಿತೌಟ್ ಎನಿ ಕ್ಯೂ ನಿಂತ್ಕೊಂಡು ಪಟ್ ಅಂತ ಹೇಳ್ಬಿಟ್ರು ಅವ್ರು. ಎಷ್ಟು ವರ್ಷ ಆಯ್ತು ಅಪ್ಪಾಜಿ ಇದು ಅಂತಂದ್ರೆ ಆಗಿರ್ಬೋದು ಒಂದು 40-50 ವರ್ಷದ ಮೇಲೆ ಆಗಿರ್ಬೋದು ಅಂತ. ಬಟ್ ಈ ಸ್ಟಿಲ್ ರಿಮೆಂಬರ್ ದ ಹೋಲ್ ಥಿಂಗ್. ಹೌದು. ಸೊ ಅದಕ್ಕೆ ನಮ್ಮಪ್ಪ ಹೇಳ್ತಾ ಇದ್ರು, ಅದು ಶ್ರೀ ಸಾಹಿತ್ಯ ಸಾಮ್ರಾಜ್ಯ ನಾಟಕ ಮಂಡಳಿ. ಅವಾಗ ಅಪ್ಪಾಜಿ ಹೇಳ್ತಾ ಇದ್ರು, ಇದನ್ನ ಕಲಿಯದೆ ಒಳಗಡೆ ಬಿಡ್ತಾ ಇರಲಿಲ್ಲ ನನಗೆ ಅಂತ. ಅಂಡ್ ನನಗೆ ತುಂಬಾ ನಾನು ಐ ಕ್ಯಾನ್ ನೆವರ್ ಫರ್ಗೆಟ್, ಅವ್ರು ನನ್ನ ಕರಿತಾ ಇದ್ದಿದ್ದು ಚಿಕ್ಕ ಯಜಮಾನ್ರೆ ಅಂತ ಅಪ್ಪಾಜಿ. ತುಂಬಾ ಪ್ರೀತಿಯಿಂದ ಅವ್ರು ಅದನ್ನ ಕರೆಯೋರು. ಆ ವಾಮ್ತ್ ಇದೆಯಲ್ಲ, ಐ ಥಿಂಕ್ ದಟ್ ಇಸ್ ವಾಟ್ ಇಸ್ ನಿಮ್ಗೆಲ್ಲ ಬಂದಿರೋದು ಅಂತ ಹೇಳೋದ್ರಲ್ಲಿ ಡೌಟೇ ಇಲ್ಲ. ಓಕೆ, ನೆಕ್ಸ್ಟ್ ಇಮೇಜ್. ಅಪ್ಪು ಸಿಂಗಿಂಗ ಡಾನ್ಸಿಂಗ? ಆಕ್ಚುಲಿ ಡಾನ್ಸಿಂಗ್. ಡಾನ್ಸಿಂಗ್. ಯಾ. ನಿಮ್ಗೆ ಏನಾದ್ರೂ ಯಾವತ್ತಾದ್ರೂ ಪ್ರಾಬ್ಲಮ್ ಆದ್ರೆ ಪ್ಲೀಸ್ ಕಾಲ್ ಮೀ. ಐ ವಿಲ್ ಡೆಫಿನೆಟ್ಲಿ. ಯು ಆರ್ ರಿಯಲಿ ವೆರಿ ಗುಡ್. ಓಕೆ, ಇನ್ನೊಂದಷ್ಟು ಇಮೇಜಸ್ ಇದೆ, ವೆರಿ ರೇರ್ ಫೋಟೋಸ್. ಅದ್ರ ಬಗ್ಗೆ ಕೇಳ್ತೀನಿ, ನೀವು ದಯವಿಟ್ಟು ಹೇಳಿ. ನೆಕ್ಸ್ಟ್ ಇಮೇಜ್ ಪ್ಲೀಸ್. ಓ, ಬ್ಯೂಟಿಫುಲ್ ಪಿಕ್ಚರ್. ಸಖತ್ ಒಳ್ಳೆ ಫೋಟೋಗ್ರಾಫ್. ಏನಂದ್ರೆ ಖಂಡಿತವಾಗ್ಲೂ ಇದು ನನಗೆ ಜ್ಞಾಪಕ ಇಲ್ಲ, ಯಾಕಂದ್ರೆ ನನಗೆ ಜ್ಞಾಪಕ ಬರದೇ ಇರುವಂತ ವಯಸ್ಸು. ನನಗೆ ಬಹುಶಃ ಒಂದು 2.5 ವರ್ಷ ಇರ್ಬೋದೇನೋ. ಬಟ್ ಫೋಟೋ ನೋಡಿದಾಗ ಏನಂದ್ರೆ, ಅಫ್ಕೋರ್ಸ್ ಅದು ಆಮೇಲೆ ನೋಡಿ ನಾವು ಬುಕ್ ಮಾಡ್ಬೇಕಾದ್ರೆ ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ ಅವಾಗ ನಮ್ಮ ತಂದೆಯವ್ರ ಬಗ್ಗೆ ನಾವು ಬುಕ್ ಬರೆದಾಗ. ಸೊ ಇದು ಬಂದು ಫುಲ್ ಮೇಡ್ ಅಂತ ಅವಾಗ ಹೇಳಿದ ದೊಡ್ಡ ಪಾದ ಶಬರಿಮಲೆಯಲ್ಲಿ. ಆ ದೊಡ್ಡ ಪಾದದಲ್ಲಿ ನಡ್ಕೊಂಡ್ ಬರ್ಬೇಕಾದ್ರೆ ನನ್ನ ತೋಳ್ ಮೇಲೆ ಕೂರ್ಸ್ಕೊಂಡ್ ಬರ್ತಾ ಇರೋದು ನಮ್ಮ ತಂದೆಯವರು. ಅದು ಅದ್ಭುತವಾದ ಪಿಕ್ಚರ್. ಮಾಲೆ ಹಾಕಿರೋದು ಗೊತ್ತಾಗುತ್ತೆ ಅವರು. ಹೌದೌದು, ನನಗೆ ಅವಾಗ ಆಗಿನ ವಯಸ್ಸಲ್ಲಿ 45 ದಿನ ಮಾಲೆ ಹಾಕ್ಸ್ಬಿಡೋರು. ಬ್ಯೂಟಿಫುಲ್. ನೆಕ್ಸ್ಟ್, ಈ ಫೋಟೋ ಯಾವಾಗ? ಇದು ಫೋಟೋ ಚೆನ್ನಾಗಿ ಜ್ಞಾಪಕ ಅಷ್ಟೇ, ಬಟ್ ಯಾವ ಸಂದರ್ಭದಲ್ಲಿ ಗೊತ್ತಿಲ್ಲ. ಅಶೋಕ್ ಅವರು ಇದಾರೆ, ಅಶೋಕ್ ಮಾಮ ತಂದೆ ಅವರು, ವೀರಸ್ವಾಮಿ ಅವರು ಇದಾರೆ. ಇಲ್ಲಿ ಯಾರು ಅಂತ ಗೊತ್ತಾಗ್ತಿಲ್ಲ. ಈ ಕಡೆ ಲಾಸ್ಟ್ ನನಗೆ ಅಷ್ಟು ರೆಕಗ್ನೈಸ್ ಮಾಡಕ್ ಆಗ್ತಿಲ್ಲ. ಎಲ್ಲ ಹಾಕಿ ನಿಲ್ಸಿರ್ತಾರೆ, ನಾನು ಖುಷಿಯಾಗಿ ನಿಂತ್ಕೊಂಡಿದ್ದೆ. ನಮ್ಮ ಅಪ್ಪನಿಗೆ ಮಾತ್ರ ಹಾರ ಹಾಕ್ತಾರೆ, ನನ್ಗೆ ಯಾಕೆ ಹಾಕಲ್ಲ ಅಂತ ಹಾಕಿ ಅಂತ ಹಾಕ್ಸ್ಕೊಂಡಿರ್ತಾರೆ. ಎಲ್ಲ ಹೋದ್ರು ಹಾರ ತಗೊಂಡು ಹಾಕೊಂಡ್ಬಿಡ್ತಾ ಇದ್ರಂತ ನೀವು. ನಾನು ಹಾಕಿರ್ಬೋದು, ಅವ್ರಿಗೆ ಯಾಕೆ ಹಾಕ್ತಾರೆ, ನನಗೆ ಹಾಕಿಲ್ಲ. ಓಕೆ, ನೆಕ್ಸ್ಟ್. ವಾವ್, ಈ ಒಂದು ಪೋಸ್ಟರ್, ಈ ಒಂದು ಫೋಟೋ, ಇದು ಬಂದು ಆ ಬೆಟ್ಟದ ಹೂವು ಸಿನಿಮಾ ಯಾವುದೋ ಅರಬ್ ದೇಶದಲ್ಲಿ ರಿಲೇ ಆಗಿತ್ತು. ಸೊ ಈ ಪೋಸ್ಟರ್ನ ಆಕ್ಚುಲಿ ಇಲ್ಲಿ ತಿರ್ಗಾ ಈ ಸಿನಿಮಾನ 86 ಏನೋ ಬಂದು ನಮ್ಮ ಸುಚಿತ್ರಾ ಫಿಲ್ಮ್ ಸೊಸೈಟಿ ಇದೆಯಲ್ಲ, ಅಲ್ಲಿ ಬೆಟ್ಟದ ಹೂವನ್ನ ಯಾವ್ದೋ ಒಂದು ಸಂದರ್ಭದಲ್ಲಿ ಪ್ರಿವ್ಯೂ ಮಾಡಿದ್ರು. ಆ ಟೈಮಲ್ಲಿ ನಾನು ಹೋದಾಗ ಒಂದು ಫೋಟೋ ತೆಗ್ಸಿದ್ದೆ ಅಷ್ಟೇ. ಅದನ್ನ ಇದರಲ್ಲಿ ಶಿವಣ್ಣ ಅವರ ಹೇರ್ ಸ್ಟೈಲ್ ಆ ಟೈಮಲ್ಲಿ ಆನಂದ್ ಪಿಕ್ಚರ್ ಅಲ್ಲಿ ಶಿವಣ್ಣ ಅವರ ಹೇರ್ ಸ್ಟೈಲ್ ಇದೇ ತರ ಆಯ್ತು. ಹೌದು. ಓಕೆ, ನೆಕ್ಸ್ಟ್. ಇದು ನಮ್ಮ ಮನೆಯಲ್ಲಿ ಅಪ್ಪಾಜಿ ಅವರ ಬರ್ತ್ಡೇ ದಿನ. ಸೊ ಇಮ್ಯಾಜಿನ್, ಆ ಟೈಮಲ್ಲಿ ಅಪ್ಪಾಜಿ ಅವರು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಅಭಿಮಾನಿಗಳನ್ನ ಭೇಟಿ ಮಾಡಿ, ಸಾಯಂಕಾಲ ನಮ್ಮ ಮನೇಲಿ ಅದಂತ ಒಂದು ಚಿಕ್ಕ ಕಾರ್ಯಕ್ರಮ ಇರೋದು. ಅಂದ್ರೆ ಒಂದಷ್ಟು ಜನ ಊಟಕ್ಕೆ ಬರೋರು, ನಮ್ಮ ರಿಲೇಷನ್ ಮಾತ್ರ ಅಲ್ಲ, ನಮ್ಮ ಕುಟುಂಬ ಅನ್ನೋ ಸಿನಿಮಾ ಕುಟುಂಬದಿಂದ ಕೂಡ ಜನ ಬರೋರು. ಅದು ತಿರ್ಗಾ ಒಂದು ಸಾಯಂಕಾಲ ಒಂದು 6:30-7 ಗಂಟೆ ಮೇಲೆ ಅದೊಂದು 300-500 ಜನ ಮನೇಲಿರೋರು. ನಾನು ಕೊಟ್ಟಿದ್ ಗಿಫ್ಟ್ ಅದು ಸೋಫಾ. ಅದ್ರ ಮೇಲೆ ಕೂತಿದ್ದಾರೆ ನಮ್ಮ ಅಪ್ಪಾಜಿ ಅವರು. ಅಂಡ್ ಫೋಟೋಗ್ರಫಿ ಹೌದು, ನನಗೆ ಅವಾಗ ಸಿಕ್ಕಾಪಟ್ಟೆ ಹುಚ್ಚು ಫೋಟೋಗ್ರಫಿ. ತೆಗಿತಾ ಇದೆ, ಅವಾಗ ಸುಮಾರಷ್ಟು ಫೋಟೋ ತೆಗ್ದಿದ್ದೀನಿ. ಅಮ್ಮ ಊಟ ಮಾಡಿಸ್ತಾ ಇದಾರೆ. ಹೌದು ಹೌದು. ಲವ್ಲಿ ಪಿಕ್ಚರ್, ಲವ್ಲಿ ಪಿಕ್ಚರ್. ಸೂಪರ್. ಓಕೆ, ನೆಕ್ಸ್ಟ್. ಈ ಫೋಟೋ ಗೊತ್ತಾ? ಅಲ್ಲಿ ಡೆಫಿನೆಟ್ಲಿ ಟ್ರೈ. ಒಂದ್ ನಿಮಿಷ. ಯಾವಾಗ ಮರೆ ಅದು ಚಾಮುಂಡೇಶ್ವರಿ ಸ್ಟುಡಿಯೋ ಅಲ್ಲಿ ನೆನಪಿಗೆ ಬರ್ತಾರ. ಇದು ನಮ್ಮಪ್ಪ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡಿದ ಪಿಕ್ಚರು, ಭುಜಂಗಾಯನ ದಶಾವತಾರ. ಆ ಸಿನಿಮಾ ಮುಹೂರ್ತದ್ದು ಏನಂದ್ರೆ, ಪೂಜೆ ಮಾಡಿದ್ ನಾನು. ಪೂಜೆ ಮಾಡ್ಬಿಟ್ಟು ನಾನು ಹೋಗಿ ನಿಂತ್ಕೊಂಡು ಅಪ್ಪಾಜಿ ಮುಂದೆ ನಿಂತಿರೋದು, ಅಣ್ಣವ್ರ ಮುಂದೆ ನಿಂತೀನಿ ಕಾಸು ಹಾಕ್ಲಿ ಅಂತ. ಅವ್ರು ದುಡ್ಡು ಇಟ್ಕೊಳಲ್ವಲ್ಲ, ಅವ್ರು ಚೆನ್ನ ಅವ್ರನ್ನ ಹುಡುಕ್ತಾ ಇದಾರೆ. ಚೆನ್ನ ಎಲ್ಲಿದ್ಯಾ ಎಲ್ಲಿದ್ಯಾ ಅಂತ 20 ರೂಪಾಯಿ ಕೊಟ್ಟಿದ್ರು. 1 ವರ್ಷ ಇಟ್ಕೊಂಡಿದ್ದೆ ಅದನ್ನ. ಚಿರೋ ನಿಲ್ಸ.
ಏ ಚಿರು ನಿಲ್ಸ ಹೌ ಏನಮ್ಮ ಆಯ್ತು ನಿಂಗೆ ಮನೆ ಕೆಲಸ ಮಾಡ್ಕೊ ಅಂದ್ರೆ ಬಂದು ಕುಣಿತಾ ನಿಂತಿರ್ತಾಳೆ ಇವಳು ಅದು ಎಷ್ಟು ಬಂದಿದ್ದಾರೆ ಅಂತ ಹೇಳಿದ್ರು. ಯಾರು ಬಂದಿದ್ದಾರೆ ಅಂತ ತಿಳ್ಕೊಂಡು ತಿಂಡಿ ಕಾಫಿ ವಿಚಾರಿಸೋಣ ಅಂತ ಬಂದೆ. ಯಾರಿಗೆಷ್ಟು? ನೋಡು ಇದು ನಿಜನಾ? ಇದು ನಿಜನಾ? ಇದು ನಿಜನಾ? ನೀವು ನೀವು ದಯವಿಟ್ಟು ಗಾಬರಿ ಆಗ್ಬಿಡಿ. ಇವಳು ಹೊಸ ಪರಿಚಯ. ಇವಳು ಯಾರು ಗೊತ್ತಾ? ಒಂದ್ ನಿಮಿಷ ನಾನು ಹೇಳ್ತೀನಿ ಜಾನು. ಪಂಜಾಬ್ ಲಸ್ಸಿ, ಯಶವಂತಪುರ, APMC, KR ಮಾರ್ಕೆಟ್, ಫ್ಲವರು, ರಸಲ್ ಮಾರ್ಕೆಟ್, ಪವರು, ಇಟಲಿ, ಜಿಮ್ ಇಂದ ಜೂವರೆಗೂ ಈ ಮಜಾ ಮನೆಗೆ ಎಲ್ಲ ನಾನೇ. ಮೈಸೆಲ್ಫ್ ಕಿಚನ್ ಆರ್ಟಿಸ್ಟ್ ಕುಚಿಕ್ಕು ಕಾಂಚನ. ಬಿಲ್ಡಪ್ ಕೊಡ್ತಾಳೆ ಇವಳು. ಅಯ್ಯೋ ರಾಮ, ಇವಳಿಗೆ ಕನ್ನಡ ಸಿನಿಮಾ ಅಂದ್ರೆ ದೊಡ್ಡ ಪ್ರಾಣ, ಜೀವ. ಅಪ್ಪು ಸರ್, ನಾನು ನಿಮ್ಮ ದೊಡ್ಡ ಫ್ಯಾನು. ಹೌದು, ಕರೆಕ್ಟ್. ನಾನಂತೂ ನಿಮ್ಮ ಎಲ್ಲ ಸಿನಿಮಾ ನೋಡಿದ್ಯಾ? ಕರೆಕ್ಟ್. ನೀವು ಅಂದ್ರೆ ನನ್ಗೆ ತುಂಬಾ ಇಷ್ಟ ಅಲ್ವಾ? ಬಂದವರೆಲ್ಲ ಅದೇ ಡೈಲಾಗ್ ಹೇಳ್ತಾ ಇದಾರೆ. ನೀನು ಏನೋ ಹೊಸ್ದಾಗಿ ಹೇಳು ನೋಡೋಣ. ಎಲ್ಲರೂ ಅಪ್ಪು ಫ್ಯಾನ್ಸ್ ಅನ್ನೋದು ಗೊತ್ತು, ಹೇಳು. ಕನ್ನಡ ಸಿನಿಮಾ ರಿಲೀಸ್ ಆದ ತಕ್ಷಣ ಪೈರಸಿ ಮಾಡ್ಕೊಂಡು ಮೊಬೈಲ್ ನಲ್ಲಿ ನೋಡೋ ಈ ಕಾಲದಲ್ಲಿ ರಿಲೀಸ್ ಆಗಿರೋ ಎಲ್ಲಾ ಕನ್ನಡ ಸಿನಿಮಾನು ಫಸ್ಟ್ ಶೋ ತಪ್ಪದೆ ನಾನ್ ನೋಡೋದು. ಇಂಥದ್ರಲ್ಲಿ ಅಪ್ಪು ಅವ್ರು ಬಂದಾಗ ಸುಮ್ನೆ ಹೋಗೋದುಂಟಾ? ನನ್ ಕೆಲ್ಸ ಹೋದ್ರೂ ಪರವಾಗಿಲ್ಲ, ಇವತ್ತು ಇಲ್ಲಿ ಇವ್ರ ಜೊತೆನೆ ಕುತ್ಕೊಂಡು ಮಾತಾಡ್ಕೊಂಡೆ ಹೋಗೋದು. ಅಪ್ಪು ಸರ್, ನಿಮ್ಗೆ ಓಕೆನಾ? ಶೋರ್. ನೀನ್ ಅಪ್ಪು ಸರೇ ಓಕೆ ಅಂದ್ಮೇಲೆ ನಾವೇನ್ ಹೇಳೋದಕ್ಕಾಗತ್ತೆ? ಏನ್ ಮಾತಾಡ್ತೀಯಮ್ಮ? ಅಯ್ಯೋ, ನನಗೆ ಎಷ್ಟು ಸಂತೋಷ ಆಗ್ತಿದೆ ಅಂದ್ರೆ. ಎಷ್ಟಾಗ್ತಿದೆ? ಎಷ್ಟು ಸಂತೋಷ ಆಗ್ತಿದೆ ಅಂದ್ರೆ. ಎಷ್ಟು ಆಗ್ತಿದೆಯಮ್ಮ? ಅದನ್ನೇ ಕೇಳ. ಎಷ್ಟು ಸಂತೋಷ ಆಗ್ತಿದೆ ಅಂದ್ರೆ. ಯಾಕೆ ಮಾಡ್ಕೊಡ್ದು ಬಿಡ್ತೀನಿ. ಎಷ್ಟು ಸಂತೋಷ ಆಗ್ತಿದೆ ಹೇಳಮ್ಮ. ಅದನ್ನ ಹೇಳ್ಕೊಳಕ್ಕೆ ಆಗ್ತಿಲ್ಲ, ಅಷ್ಟು ಸಂತೋಷ ಆಗ್ತಿದೆ. ಅಪ್ಪು ಸರ್, ನಾನ್ ನಿಮ್ಗೆ ಎಷ್ಟು ದೊಡ್ಡ ಅಭಿಮಾನಿ ಅಂದ್ರೆ, ನಿಮ್ ಎಲ್ಲಾ ಕನ್ನಡ ಸಿನಿಮಾ ನೋಡಿದೀನಿ, ನಿಮ್ ಬಗ್ಗೆ ಎಲ್ಲ ತಿಳ್ಕೊಂಡಿದೀನಿ. ಪಟ್ ಪಟ್ ಅಂತ ಕೇಳಿ ಏನ್ ಬೇಕಾದ್ರೂ ಹೇಳ್ತೀನಿ, ಪಟಾರ್ ಅಂತ ಹೇಳ್ತೀನಿ. ಪಟಾರ್ ಅಂತ ಹೇಳ್ತೀಯ? ಅಭಿಮಾನಿ ಅಂತ ಬೇರೆ ಹೇಳ್ತಿದ್ಯಾ? ಅಭಿಮಾನಿಗಳಿಗೆ ಬೇಜಾರು ಮಾಡಂಗಿಲ್ಲ. ಸೊ ಒಂದ್ ಕೆಲಸ ಮಾಡೋಣ, ಈಗ ಅಪ್ಪು ಸರ್ಗೆ ನಿನ್ಗೆ ಇಬ್ಬರಿಗೂ ಸೇರಿ ಪಟಾರ್ ಅಂತ ಹೇಳಿ ಅಂತ ಒಂದು ಆಟ ಆಡಿಸ್ತೀನಿ. ಓಕೆನಾ? ಪಟಾರ್ ಅಂತ. ಓಕೆ, ನಾನು ಓಕೆ. ಓಕೆ ನೀವು ಓಕೆ. ನಾನು ಏನ್ ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಪಟಾರ್ ಅಂತ ಹೇಳ್ಬಿಡ್ಬೇಕು. ಓಕೆ, ನಿಮ್ ಸಿನಿಮಾಗೆ ರಿಲೇಟೆಡ್, ನಿಮ್ಗೆ ರಿಲೇಟೆಡ್ ಕೇಳ್ತೀನಿ. ಓಕೆ, ಮೊದಲನೇ ಪ್ರಶ್ನೆ ಅಪ್ಪು ಸರ್ ನಿಮ್ಗೆ. ನೀವು ಬಾಲನಟನಾಗಿ ಅಭಿನಯಿಸಿದ ಮೊದಲನೇ ಸಿನಿಮಾ ಯಾವುದು? ನಾನು ಹೇಳ್ಬೇಕು? ನೀವೇ. ಪ್ರೇಮದ ಕಾಣಿಕೆ. ಓಕೆ, ಈಗ ನಿನಗ್ ಪ್ರಶ್ನೆ ಕೇಳ್ತೀನಿ, ಆನ್ಸರ್ ಹೇಳು. ಎಲ್ಲ ತಿಳ್ಕೊಂಡಿದೀನಿ ಅಂತಲ್ಲ. ಅಪ್ಪು ಅವರು ಬಾಲನಟನಾಗಿ ಅಭಿನಯಿಸಿದ 5ನೇ ಚಿತ್ರ ಯಾವುದು? ಅಯ್ಯೋ, 5ನೇ ಚಿತ್ರ ಯಾಕೆ, ನಾನು ಅವರು ಬಾಲನಟನಾಗಿ ಅಭಿನಯಿಸಿದ ಎಲ್ಲಾ ಚಿತ್ರ ಹೆಸರು ಹೇಳ್ತೀನಿ. ಹೇಳಿ ನೋಡೋಣ. ಪ್ರೇಮದ ಕಾಣಿಕೆ, ಸನಾದಿ ಅಪ್ಪಣ್ಣ, ತಾಯಿಗೆ ತಕ್ಕ ಮಗ, ವಸಂತ ಗೀತ, ಭೂಮಿಗೆ ಬಂದ ಭಗವಂತ, ಭಾಗ್ಯವಂತ, ಹೊಸ ಬೆಳಕು, ಚಲಿಸುವ ಮೋಡಗಳು, ಭಕ್ತ ಪ್ರಹ್ಲಾದ, 2 ನಕ್ಷತ್ರಗಳು, ಯಾರಿವನು, ಬೆಟ್ಟದ ಹೂವು, ಶಿವಮೆಚ್ಚಿದ ಕಣ್ಣಪ್ಪ, ಪರಶುರಾಮ. ಕರೆಕ್ಟಾ? ಶಾಬಾಷ್, ಪರವಾಗಿಲ್ಲ. ನಾನೇ ಮಧ್ಯದಲ್ಲಿ ಒಂದು 2-3 ಮರ್ತೋಗ್ಬಿಟ್ಟಿದ್ದೆ. ನೀವೇ ಮರ್ತೋಗ್ಬಿಟ್ರ? ಅಪ್ಪು ಸರ್, ಈಗ ಗೊತ್ತಾಯ್ತಾ ನಾನು ಎಷ್ಟು ದೊಡ್ಡ ಅಭಿಮಾನಿ ಅಂತ? ಥ್ಯಾಂಕ್ ಯು. ಶಾಬಾಷ್. ಅಪ್ಪು ಸರ್, ಇವಾಗ ನೆಕ್ಸ್ಟ್ ನಿಮ್ಗೆ ಪ್ರಶ್ನೆ. ಬೆಟ್ಟದ ಹೂ ಸಿನಿಮಾದಲ್ಲಿ ನೀವು ಕೂಡಿಟ್ಟ ಹಣ ಎಷ್ಟು? 10 ರೂಪಾಯಿ. 10 ರೂಪಾಯಿ. ಕರೆಕ್ಟ್. ಇದ್ರ ಬಗ್ಗೆ ನಾನು ಇನ್ನೊಂದಿಷ್ಟು ಪಾಯಿಂಟ್ಸ್ ಹೇಳ್ತೀನಿ. ಏನಮ್ಮ? ಇದು ಒಂದು ಜನಪ್ರಿಯ ಕಾದಂಬರಿ ಆಧಾರಿತ ಸಿನಿಮಾ. ಈ ಚಿತ್ರಕ್ಕೆ ಅಪ್ಪು ಅವರಿಗೆ ಅತ್ಯುತ್ತಮ ಬಾಲನಟ ಎಂದು ನ್ಯಾಷನಲ್ ಅವಾರ್ಡ್ ಬಂದಿದೆ. ಹಾಗೆ ಅತ್ಯುತ್ತಮ ಮಕ್ಕಳ ಕನ್ನಡ ಚಿತ್ರ ಅಂತ ನ್ಯಾಷನಲ್ ಅವಾರ್ಡ್, ಹಾಗೆ ಜೊತೆಗೆ ಸ್ಟೇಟ್ ಅವಾರ್ಡ್ ಕೂಡ ಬಂದಿದೆ. ಅಷ್ಟೇ ಅಲ್ಲ, ಬಿಸಿಲೇ ಇರಲಿ ಮಳೆಯೇ ಬರಲಿ ಅನ್ನೋ ಹಾಡನ್ನ SPB ಅವ್ರ ಜೊತೆಗೆ ಸ್ವಂತ ಅಪ್ಪು ಸರೇ ಹಾಡಿದ್ದಾರೆ. ಭಾರಿ ತಿಳ್ಕೊಂಡಿದ್ಯಾ, ಪರವಾಗಿಲ್ಲ. ವೆರಿ ಗುಡ್. ಅಪ್ಪು ಸರ್, ಮೌರ್ಯ ಸಿನಿಮಾದಲ್ಲಿ ನಾಯಕಿಯ ಪಾತ್ರದ ಹೆಸರೇನು? ಅಯ್ಯೋ, ಪಟಾರ್ ಅಂತ ಹೇಳ್ಬೇಕು. ನಾಯಕಿ ಯಾರೊಂದು ಗೊತ್ತು, ಹೆಸರು ಮರ್ತೋಗ್ಬಿಟ್ಟಿದ್ರು. ಆಕ್ಟ್ ಮಾಡಿದ್ರು. ನಾಯಕಿಯ ಪಾತ್ರದ ಹೆಸರು? ಸರ್, ನಾ ಹೇಳಿ ಪ್ಲೀಸ್. ಆದ್ವಾನಿ ಅಲಿಮೇಲು ದೇವಿ. ಥ್ಯಾಂಕ್ ಯು ಸರ್, ಮೀರಾ ಜಾಸ್ಮಿನ್ ಅವರಿಗೆ ಇದು ಮೊದಲ ಕನ್ನಡ ಸಿನಿಮಾ. ಅಪ್ಪು ಅವರು ಈ ಚಿತ್ರದಲ್ಲಿ ಮನು ಅನ್ನೋ ಕ್ಯಾರೆಕ್ಟರ್ ದಲ್ಲಿ ಅಭಿನಯಿಸಿದ್ದಾರೆ.
ಅಷ್ಟೇ ಅಲ್ಲ ಸರ್, ಇದು ಅಕ್ಟೋಬರ್ 22, 2004 ತೆರೆ ಕಾಣಿಸ್ತು. ಅಬ್ಬಾ, ನಿಮಗ್ ನೆನ್ಪಿತ್ತಾ ಇದು ರಿಲೀಸ್ ಡೇಟು? ಪರವಾಗಿಲ್ಲ, ಬಾರಿ ತಿಳ್ಕೊಂಡವಳೆ ನಮ್ ಕಾಂಚನ. ವೆರಿ ಗುಡ್, ವೆರಿ ಗುಡ್. ಅಪ್ಪು ಅವ್ರಿಗೆ ನೆಕ್ಸ್ಟ್ ಕ್ವೆಶ್ಚನ್. ಜಾಕಿ ಸಿನಿಮಾದಲ್ಲಿ ನೀವು ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಮಲ್ಕೋತೀರಾ. ಹೌದು. ಆ ಪೊಲೀಸ್ ಸ್ಟೇಷನ್ ಯಾವ ಏರಿಯಾದು? ಸಿಟಿ ಮಾರ್ಕೆಟ್, ಕಲಾಸಿ ಪಾಯಿಂಟ್. ಕರೆಕ್ಟ್ ಕರೆಕ್ಟ್. ಮುಂದೆ ಕೇಳ. ಆಕ್ಚುಲಿ ಏನಾಯ್ತು ಅಂದ್ರೆ ಅಪ್ಪು ಸರ್, ಅವತ್ತು ನಾನು ಜಾಕಿ ಸಿನಿಮಾ ನೋಡೋದಕ್ಕಿಂತ ಹೋಗಿದ್ದೀನಿ. ಥಿಯೇಟರ್ ನಾನು ಪಕ್ಕ ನೋಡ್ತೀನಿ, ಫುಲ್ ಉತ್ತರ ಕರ್ನಾಟಕದವರೇ ಕೂತ್ಕೊಂಡಿದ್ದಾರೆ. ಅವ್ರು ಒಂದ್ ಲೈನ್ ಹೇಳಿದ್ರು ನೋಡಿ, ನಿಮ್ ಡ್ಯಾನ್ಸ್ ನೋಡಿ, ಆಹಾ, ಖಡಕ್ ರೊಟ್ಟಿ ಹಸಿ ಮೆಣಸಿನ್ಕಾಯಿ ಚಟ್ನಿಗೆ ಬೆಣ್ಣೆ ಹಾಕೊಂಡು ತಿನ್ನಂಗಾಯ್ತು ನೋಡಿ, ಜಬರ್ದಸ್ತ್ ಡ್ಯಾನ್ಸ್ ಅಂತ ಹೇಳಿ. ಸೂಪರ್ ಸರ್, ಅದು ನೋಡಿ ನಾನು ಫೀಲ್ ಆಗ್ಬಿಟ್ಟೆ ಸರ್. ಥ್ಯಾಂಕ್ ಯು. ಇದು ಅಪ್ಪು ಅವರ 15ನೇ ಸಿನಿಮಾ. ಥ್ಯಾಂಕ್ ಯು. ಅದೊಂದು ಈ ಸಿನಿಮಾ ಮಾರ್ಚ್ 3, 2010 ಸ್ಟಾರ್ಟ್ ಆಯ್ತು. ಅಕ್ಟೋಬರ್ 14, 2010 ತೆರೆ ಕಾಣುತ್ತೆ. ಈ ಸಿನಿಮಾದಲ್ಲಿ ಅಪ್ಪು ಸರ್ ಜೊತೆ ಭಾವನಾ ಅವರು ಹೀರೋಯಿನ್ ಆಗಿ ಅಭಿನಯಿಸಿದ್ದಾರೆ. ಈ ಸಿನಿಮಾದ ಪ್ರೊಡ್ಯೂಸರ್ ಪಾರ್ವತಮ್ಮ ರಾಜ್ಕುಮಾರ್ ಅವರು, ಡೈರೆಕ್ಟರ್ ಸೂರ್ಯ ಅವರು, ವಿ ಹರಿಕೃಷ್ಣ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಪಟಾರ್ ಅಂತ ಹೇಳ್ಬೇಕು. ನೆಕ್ಸ್ಟ್ ಕ್ವೆಶ್ಚನ್. ಅರಸು ಸಿನಿಮಾದಲ್ಲಿ ರಮ್ಯಾ ಅವರು ನಿಮಗೆ 1 ತಿಂಗಳಲ್ಲಿ ಎಷ್ಟು ದುಡ್ಡು ಸಂಪಾದನೆ ಮಾಡ್ಬೇಕು ಅಂತ ಹೇಳ್ತಾರೆ? 5,000. ಕರೆಕ್ಟ್. ಈ ಸಿನಿಮಾಗೆ ಅಪ್ಪು ಸರ್ಗೆ ಫಿಲ್ಮ್ ಫೇರ್ ಅವಾರ್ಡ್ ಬಂದಿದೆ. ಈ ಸಿನಿಮಾದಲ್ಲಿ ಅಪ್ಪು ಅವ್ರ ಜೊತೆಗೆ ರಮ್ಯಾ ಅವರು, ಮೀರಾ ಜಾಸ್ಮಿನ್ ಅವರು ಆಕ್ಟ್ ಮಾಡಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು, ಆದಿತ್ಯ ಅವರು, ಶ್ರೇಯಾ ಶರಣ್ ಅವರು ಗೆಸ್ಟ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಚಿತ್ರದ ಟೋಟಲ್ ಡ್ಯೂರೇಷನ್ 2 ಗಂಟೆ 32 ನಿಮಿಷ. ಡ್ಯೂರೇಷನ್ ಎಲ್ಲ ಹೇಳ್ತಾಳಲ್ಲಪ್ಪ ಇವಳು, ಪರವಾಗಿಲ್ವಲ್ಲ. ವೆರಿ ಗುಡ್. ನೆಕ್ಸ್ಟ್ ಪ್ರಶ್ನೆ. ನೀವು ಯಾವ ಯಾವ ಸಿನಿಮಾದಲ್ಲಿ ಗೆಸ್ಟ್ ರೋಲ್ ಮಾಡಿದ್ದೀರಾ? ಸರ್, ಅಡ್ಡೆ ಹೇಳಿ. ಹಾಗೆ ಸರ್, ಮಾಯಾ ಬಜಾರ್. ಅಷ್ಟೇ ಅಲ್ಲ, ಕವಲುದಾರಿ, ಮಾಯಾ ಬಜಾರ್, ಲಾ, ಫ್ರೆಂಚ್ ಬಿರಿಯಾನಿ. ಅದು ಪ್ರೊಡ್ಯೂಸರ್ ಅಲ್ಲ, ಬರೀ ಪ್ರೆಸೆಂಟರ್, ಪ್ರೊಡ್ಯೂಸರ್ ವೈಫ್. ಬಟ್ ಎಷ್ಟು ಮರ್ತಾಗ್ಬಿಟ್ಟಿದ್ದಾನ ಮಾಮ. ಅದನ್ನೇ ಹೇಳಕ್ ಬಂದೆ ಸರ್. ಕವಲುದಾರಿ, ಮಾಯಾ ಬಜಾರ್, ಲಾ, ಫ್ರೆಂಚ್ ಬಿರಿಯಾನಿ ಈ ಸಿನಿಮಾದನ್ನ ಪ್ರೊಡ್ಯೂಸ್ ಕೂಡ ಮಾಡಿದ್ದಾರೆ. ನೀವಿರೋದು ಸದಾಶಿವ ನಗರದಲ್ಲಿ. ಹೌದು. ಸದಾಶಿವ ನಗರ್ ಪಿನ್ ಕೋಡ್ ಹೇಳಿ. 80 560080. ಕರೆಕ್ಟ್ ಸರ್. ಸದಾಶಿವ ನಗರ್ ಪಿನ್ ಕೋಡ್ ಏನು? ನನ್ಗೆ ಬೇರೆ ಎಲ್ಲ ಗೊತ್ತು. ನಿಮ್ ಬಗ್ಗೆ ಎಲ್ಲ ಡೀಟೇಲ್ಸ್ ಗೊತ್ತು ಸರ್ ನನ್ಗೆ. ಏನೇನ್ ಗೊತ್ತೇಳಮ್ಮ? ಇವ್ರ ಮನೆ ಡೋರ್ ನಂಬರ್ 243. ಕರೆಕ್ಟಾ? 48 ಐ ಥಿಂಕ್. 248 ಐ ಥಿಂಕ್ ಅಂತ ಇದಾರೆ. 243 ಅಂತ ಇದಾರೆ. ಅಭಿಮಾನಿ ಒಪ್ಕೊಂಬಿಡಿ. ಓಕೆ. ನೆಕ್ಸ್ಟ್. ಇವ್ರ ಮನೆಯಲ್ಲಿರೋ ನಾಯಿ ಹೆಸರು ಪಾರ್ಕಿ. ಕರೆಕ್ಟಾ? ಇವ್ರ ಫೇವ್ರೇಟ್ ಕಾರ್ ಕಲರು ವೈಟ್. ಕರೆಕ್ಟ್. ಇವ್ರ ಫೇವ್ರೇಟ್ ಕಲರು ಬ್ಲೂ, ಬ್ಲಾಕ್, ಗ್ರೇ. ಕರೆಕ್ಟ್. ಇವ್ರ ಫೇವ್ರೇಟ್ ಫುಡ್ ಬಿರಿಯಾನಿ. ಅಬ್ಸಲ್ಯೂಟ್ಲಿ ರೈಟ್. ಇವ್ರ ಫೇವ್ರೇಟ್ ಜ್ಯೂಸ್ ವಾಟರ್ ಲೆಮನ್ ಜ್ಯೂಸ್. ನೀನು ತುಂಬಾ ಎಕ್ಸೈಟ್ ಆಗ್ಬಿಟ್ಟು ವಾಟರ್ ಲೆಮನ್ ಅಂತಿದ್ಯಾ. ಅದು ವಾಟರ್ ಮೆಲನ್ ಅಮ್ಮ. ಅದೇ ವಾಟರ್ ಲೆಮನ್ಗೆ ವಾಟರ್ ಮೆಲನ್ಗೆ ಎಲ್ಲಿಂದ ಎಲ್ಲಿಗೆ ಡಿಫ್ರೆನ್ಸ್? ನೆಕ್ಸ್ಟ್ ಕ್ವೆಶ್ಚನ್. ಎಲ್ಲಿ ತನಕ ಸಿನಿಮಾದಲ್ಲಿ ನನ್ನ ಹೆಸರು ಸೂರ್ಯ. ಸೊ ಸೂರ್ಯ ಅನ್ನೋ ಹೆಸರಲ್ಲಿ ನೀವು ಯಾವ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದೀರಾ? ನೀವ್ ಹೇಳಿ. ದೊಡ್ಡ ಮನೆ ಹುಡುಗ. ಅಷ್ಟೇ ಅಲ್ಲ, ನಾನು ಅಪ್ಪು ಸರ್ ಎಲ್ಲಾ ಸಿನಿಮಾ ಪಾತ್ರದ ಹೆಸರು ಹೇಳ್ತೀನಿ. ಹೇಳಮ್ಮ ನೋಡೋಣ. ಅಪ್ಪು ಸಿನಿಮಾದಲ್ಲಿ ಅಪ್ಪು, ಅಭಿಯಲ್ಲಿ ಅಪಿ, ವೀರ ಕನ್ನಡಿಗದಲ್ಲಿ ಮುನ್ನ, ಮೌರ್ಯದಲ್ಲಿ ಮೌರ್ಯ, ಆಕಾಶಲ್ಲಿ ಆಕಾಶ್, ನಮ್ಮ ಬಸವದಲ್ಲಿ ಬಸವ, ಅಜಯಲ್ಲಿ ಅಜಯ್, ಅರಸೋಲಿ ಶಿವರಾಜ್ ಅರಸ್, ಮಿಲನದಲ್ಲಿ ಆಕಾಶ್, ಬಿಂದಾಸಲ್ಲಿ ಶಿವ, ವಂಶಿಯಲ್ಲಿ ವಂಶಿ, ರಾಜ್ ದಿ ಶೋಮ್ಯಾನ್ ಅಲ್ಲಿ ಮುತ್ತು ರಾಜ್, ಪೃಥ್ವಿಯಲ್ಲಿ
ಪೃಥ್ವಿ ಕುಮಾರ್, ಜಾಕಿಯಲ್ಲಿ ಜಾನಕಿರಾಮ್, ಹುಡುಗರಲ್ಲಿ ಪ್ರಭು, ಪರಮಾತ್ಮದಲ್ಲಿ ಪರಂ, ಅಣ್ಣ ಬಾಂಡಲ್ಲಿ ಬಾಂಡ್ ರವಿ, ಯಾರೇ ಕೂಗಾಡಲಿಯಲ್ಲಿ ಕುಮಾರ್, ನಿನ್ನಿಂದಲೇ ವಿಕ್ಕಿ ವೆಂಕಟೇಶ್, ಪವರ್ ಅಲ್ಲಿ ಭರತ್ ಕುಮಾರ್, ಮೈತ್ರಿಯಲ್ಲಿ ಪುನೀತ್ ರಾಜ್ಕುಮಾರ್, ರಣವಿಕ್ರಮದಲ್ಲಿ ವಿಕ್ರಮ್ ಕುಮಾರ್, ಚಕ್ರವ್ಯೂಹದಲ್ಲಿ ಲೋಹಿತ್, ದೊಡ್ಡ ಮನೆಯ ಹುಡುಗದಲ್ಲಿ ಸೂರ್ಯ, ರಾಜ್ಕುಮಾರ್ ಅಲ್ಲಿ ಸಿದ್ಧಾರ್ಥ್, ಅಂಜನಿ ಪುತ್ರದಲ್ಲಿ ವಿರಾಟ್, ನಟ ಸಾರ್ವಭೌಮದಲ್ಲಿ ಗಗನ್ ದೀಕ್ಷಿತ್. ಅಷ್ಟೇ ಅಲ್ಲ, ನೆಕ್ಸ್ಟ್ ರಿಲೀಸ್ ಆಗ್ತಾ ಇರೋ ಯುವರತ್ನದಲ್ಲಿ ಯುವರಾಜ ಜೇಮ್ಸ್ ಅಲ್ಲಿ ಜೇಮ್ಸ್. ಅಪ್ಪ ಸರ್, ಈಗ್ಲಾದ್ರೂ ಒಪ್ಕೊಂತೀರಾ ನಾನು ಇಷ್ಟು ದೊಡ್ಡ ಅಭಿಮಾನಿ ಅಂತ? ಬಿಗ್ಗೆಸ್ಟ್ ಫ್ಯಾನ್. ನನ್ ಖುಷಿಯಲ್ಲಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಲ್ಲಮ್ಮ, ನೀನೇ ನಿನ್ ಬಾಯಾರೆ ಹೇಳ್ದೆ ಅವ್ರ ಫೇವರೇಟ್ ಫುಡ್ ಬಿರಿಯಾನಿ, ಫೇವರೇಟ್ ಜ್ಯೂಸ್ ವಾಟರ್ ಮೆಲನ್ ಅಂತ. ಅದನ್ನಾದ್ರೂ ಮಾಡ್ಕೊಂಡ್ ಬಂದ್ ಕೊಡ್ಬೇಕು ತಾನೆ? ಸರ್ ಸರ್ 5 ನಿಮಿಷ, ನಿಮ್ ಫೇವ್ರೇಟ್ ಬಿರಿಯಾನಿ, ವಾಟರ್ ಮೆಲನ್ ಜ್ಯೂಸ್ ಬರ್ತೀನಿ. ಈಗ ಅಪ್ಪು ಅಡ್ವೈಸ್ ಅಂತ ಈ ಸೆಗ್ಮೆಂಟ್. ಓಕೆ, ನಾನೊಂದಷ್ಟು ವಿಷಯಗಳು ಕೇಳ್ತೀನಿ, ಅದ್ರ ಬಗ್ಗೆ ನೀವು ಅಡ್ವೈಸ್ ಮಾಡ್ಬೇಕು. ಓಕೆ, ಓಕೆ. ಡ್ರೈವ್ ಮಾಡೋದಕ್ಕೆ ನಮ್ಮ ಕರ್ನಾಟಕದಲ್ಲಿ ಬೆಸ್ಟ್ ಜಾಗ ಯಾವುದು? ಒಳ್ಳೆ ರೋಡ್ ಅಂದ್ರೆ ಡೆಫಿನೆಟ್ಲಿ ಚಿಕ್ಕಮಂಗ್ಳೂರು ರೋಡ್. ಸೂಪರ್. ಚಿಕ್ಕಮಂಗ್ಳೂರು ರೋಡ್ ಯಾ, ಫಾರ್ ಡ್ರೈವ್. ಸೇಫ್ ಡ್ರೈವ್ ಅಂದ್ರೆ, ಸೊ ದಯವಿಟ್ಟು ಅಲ್ಲಿ ಡ್ರೈವ್ ಎಂಜಾಯ್ ಮಾಡ್ಬೇಕು ಅಂದ್ರೆ ಚಿಕ್ಕಮಂಗ್ಳೂರ್ಗೆ ಹೋಗಿ ಅಂತ. ಸೇಫ್ ಡ್ರೈವ್ ಬಂದು ಅದ್ ನಮ್ಮ ಹಣೆ ಬರ. ಕರೆಕ್ಟ್. ಬಟ್ ಸ್ವಲ್ಪ ನಮ್ಮ ಜಾಗೃತಿಯಲ್ಲಿ ನಾವು ಓಡಿಸ್ಕೊಂಡು ಹೋದ್ರೆ ರೋಡು ಚೆನ್ನಾಗಿದೆ. ಒಂದ್ ಅರ್ಧ ಭಾಗ ನಮ್ಮ ಹಾಸನ ದಾಟದ ಮೇಲೆ ಒಂದಷ್ಟು ಒಳ್ಳೊಳ್ಳೆ ಸೀನಿಕ್ ಜಾಗಗಳೆಲ್ಲ ಸಿಗುತ್ತೆ. ಸೊ ಖುಷಿಯಾಗಿ ಹೋಗ್ಬೋದು. ಈಗ ನಾನು ನಿಮ್ಮ ಅಡ್ವೈಸ್ ಬೇಕಾಗಿದೆ. ನಾನು ಬೆಂಗಳೂರಲ್ಲಿ ಒಂದು ಸೈಟ್ ತಗೋಬೇಕು ಅಂತ ಇದೀನಿ. ಒಳ್ಳೆ ಇನ್ವೆಸ್ಟ್ಮೆಂಟ್ ಯಾವ ಏರಿಯಾದಲ್ಲಿ ಮಾಡಿದ್ರೆ ಬೆಟರ್ ಅಂತ? ಬೆಂಗಳೂರಲ್ಲಿ ಎಲ್ಲ ಇನ್ವೆಸ್ಟ್ ಮಾಡಿದ್ರು ಒಳ್ಳೇದು, ಬಟ್ ಔಟ್ಸ್ಕಟ್ಸ್ ಅಲ್ಲಿ ಮಾಡಿದ್ರೆ ಒಳ್ಳೇದು. ಔಟ್ಸ್ಕಟ್ಸ್ ಅಲ್ಲ? ಹೌದು. ಯಾವ ಫೇಸಿಂಗ್ ಇದ್ರೆ ಬೆಟರ್ ಸೈಟ್? ನಾನೇನು ವಾಸ್ತು ಸ್ಪೆಷಲಿಸ್ಟ್ ಮಾಡ್ತೀರಾ? ಅಲ್ಲ, ನೀವು ತುಂಬಾ ಅಡ್ವೈಸ್ ಕೊಡ್ತೀರಾ ಪ್ರಾಪರ್ಟೀಸ್ ಬಗ್ಗೆ. ನಾರ್ತ್ ಈಸ್ಟ್ ಕಾರ್ನರ್ ತಗೊಂಡ್ರೆ ಒಳ್ಳೆ. ನಾರ್ತ್ ಈಸ್ಟ್ ಕಾರ್ನರ್. ಓಕೆ. ನೀವು ಜಾಸ್ತಿ ಫೋನ್ ಯೂಸ್ ಮಾಡಲ್ಲ, ಬಟ್ ಫೋನ್ ಅಡಿಕ್ಷನ್ ಇರೋರಿಗೆ ಅದರಿಂದ ಹೊರಗೆ ಬರ್ಬೇಕು ಅಂದ್ರೆ ಏನ್ ಅಡ್ವೈಸ್ ಕೊಡ್ತೀರಾ? ಫೋನ್ ಇಲ್ಲ, ನಾನು ಆಕ್ಚುಲಿ ಯೂಸ್ ಮಾಡ್ತೀನಿ, ಅಂದ್ರೆ ಕೆಲಸ ಟೈಮಲ್ಲಿ ಜಾಸ್ತಿ ಯೂಸ್ ಮಾಡಲ್ಲ. ಫೋನ್ ಅಡಿಕ್ಷನ್ ಇಂದ ಆಚೆ ಬರುವಂದ್ರೆ ಬಹುಶಃ ಸೋಷಿಯಲ್ ಮೀಡಿಯಾ ಆಕ್ಟಿವಿಟಿ ಕಮ್ಮಿ ಮಾಡ್ಬೇಕು ಅಂತ ಅನ್ಸುತ್ತೆ. ಅದನ್ನ ಬಿಟ್ಟು ಆಚೆ ಬರೋಕೆ ಒಳ್ಳೆ ಔಟ್ಡೋರ್ ಗೇಮ್ಗಳೇನೇನಿದೆ ಅದನ್ನ ಆಡ್ಬೇಕು. ಈ 4-5 ತಿಂಗಳಂತೂ ಖಾಲಿ ಹೊಡಿತಾ ಇತ್ತು ನಮ್ ರೋಡಲ್ಲಿ ಹಳೆ ಆಟಗಳ ಲಗೋರಿ, ಮತ್ತೆ ಒಂದಷ್ಟು ರಿಂಗು ಗಿಂಗು ಫ್ರಿಸ್ಬಿ ಗಿಸ್ಬಿ ಎಲ್ಲ ಆಡ್ತಾ ಇದ್ರೆ ಬಹುಶಃ ಫೋನ್ ಕಡೆಗೆ ಸ್ವಲ್ಪ ಗಮನ ಕಡಿಮೆ ಹೋಗಿರೋದು ಅಂತ ನನಗೆ. ಕುಂಟೆ ಬಿಲ್ಲೆ ಎಲ್ಲ ಆಡಿದ್ರ ನೀವು? 100%. ಕುಂಟೆ ಬಿಲ್ಲೆ, ಗೋಲಿ ಎಲ್ಲ ಆಡಿದ್ರಿ. ನಮ್ಮೂರ್ ಕಡೆ ಬುಗ್ರಿ, ಪಟ ಹಾರಿಸೋದು, ನೀವು ಮಾಂಜ ಹಾಕಿದ್ರ? ಮಾಂಜ ಮಾಡೋದು, ಅದನ್ನ ಗಾಜಿನ ಪೌಡ್ರು ಅದನ್ನೆಲ್ಲ ಮಿಕ್ಸ್ ಮಾಡಿ ಅವಾಗ ಕುತ್ಕೊಂಡು ನಮ್ಮ ಊರೆಲ್ಲ ಹೋದಾಗ ಎಲ್ಲ ಮಾಡ್ತಾ ಇದ್ವಿ. ಆ ಟೂತ್ ಪೇಸ್ಟ್ ಉಲ್ಟಾ. ಎಸ್. ಆಮೇಲೆ ಅದ್ರ ಜೊತೆ ವಾರು, ಪೆಂಚ್ ಮಾಡ್ತಾ ಇದ್ವಿ. ಖುಷಿಯಾಗಿರೋದು ಅವಾಗ. ಒಂದೇನಂದ್ರೆ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸ್ ನಮ್ದು ಅದ್ಭುತ. ವರ್ಷಕ್ಕೆ 2 ತಿಂಗಳು ನಮ್ ಗಾಜನೂರಲ್ಲಿ ಫಸ್ಟ್ ಕ್ಲಾಸ್ ಆಗಿ ನಮ್ಮ ಎಲ್ಲಾ ರಿಲೇಟಿವ್ಸ್ ಗಳ ಜೊತೆ, ನನಗಿರೋ ಕೆಲವು ಚೈಲ್ಡ್ಹುಡ್ ಫ್ರೆಂಡ್ಸ್ ಈಗಲೂ ಪರಿಚಯ ಇದಾರೆ, ಅವರು ಅವ್ರಗಳ ಜೊತೆ ಎಲ್ಲ ಚೆನ್ನಾಗಿ ಕಾಲ ಕಳೀತಿದ್ವಿ. ಒಳ್ಳೆ ಲೈಫ್, ಅದಂತೂ ಅಮೇಸಿಂಗ್. ಸೊ ಬೇಸಿಕಲಿ ಅಪ್ಪು ಅಡ್ವೈಸ್ ಏನು ಅಂದ್ರೆ, ನಮ್ಮ ಹಳೆ ಆಟಗಳೇನಿತ್ತು, ಈ ಬುಗುರಿ, ಗಿಲ್ಲಿ ದಾಂಡ್ಲು, ಗೋಲಿ ಆಟ ಆಡಿ ಅಂತ. ಗಾಳಿಪಟ ಆರಿಸೋದು, ಲಗೋರಿ ಗಿಗೋರೆಲ್ಲ ಸಖತ್ ಆಟ. ಪ್ಯೂರ್ ಚೈಲ್ಡ್, ಜೂಟಾಟ, ಐಸ್ ಅಂಡ್ ಸ್ಪೈಸ್, ಮರ್ಕೋತಿ. ಎಲ್ಲಿ ಮರ್ಕೋತಿಗಳಾಗ ಮರಗಳ ನೆಟ್ರು ಚೆನ್ನಾಗಿ ನೆಡ್ಬೇಕು. ಈಗ ಇವಾಗೆಲ್ಲ ನಾವು ಮನೆ ಕೋತಿ ಆಗ್ಬಿಟ್ಟಿದ್ವಿ. ಓಕೆ, ಕರ್ನಾಟಕದಲ್ಲಿ ಬೆಸ್ಟ್ ಬಿರಿಯಾನಿ ಎಲ್ಲಿ ಸಿಗುತ್ತೆ? ಇದು ತುಂಬಾ ಕಷ್ಟವಾದ ಕ್ವಶನ್. ಯಾಕಂದ್ರೆ ನನಗ್ ತಿಳಿದ ಮಟ್ಟಕ್ಕೆ ಬಹುಶಃ ಕರ್ನಾಟಕದಲ್ಲಿ ಎಲ್ಲ ಅವ್ರವ್ರದೇ ಆದಂತ ಊರುಗಳಲ್ಲಿ, ಚಿಕ್ಕೂರು ಇರ್ಬೋದು, ಟೌನ್ ಇರ್ಬೋದು, ಡಿಸ್ಟ್ರಿಕ್ಟ್ ಲೆವೆಲ್ ಇರ್ಬೋದು, ಬೆಂಗಳೂರು, ದಾವಣಗೆರೆ, ಚಿತ್ರದುರ್ಗ, ಬೆಳಗಾಮು, ಹುಬ್ಳಿ, ಧಾರವಾಡ, ಹೊಸಪೇಟೆ, ಹೊಸಕೋಟೆ, ಎಲ್ಲಾ ಕಡೆನೂ ಅವ್ರದೇ ಆದಂತ ಮಂಡ್ಯ, ನಮ್ಮ ಕೆಲವು ಹೋಟ್ಲ್ಗಳ ಹೆಸರು ಹೇಳ್ಬಿಟ್ರೆ ಇನ್ ಕೆಲವರು ಹೋಟ್ಲ್ ಹೆಸರು ಹೇಳಲ್ಲ ಅಂತ ಬೇಜಾರು ಮಾಡ್ಕೋತಾರೆ. ನನಗೆ ಮಿಲಿಟರಿ ಹೋಟೆಲ್ ಬಿರಿಯಾನಿ, ಲೋಕಲ್ ಬಿರಿಯಾನಿಗಳಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಆಕ್ಚುಲಿ ಅಪ್ಪಾಜಿ ಅವರಿಂದ ಒಂದು ಹೋಟೆಲ್ ತುಂಬಾ ಫೇಮಸ್ ಆಯ್ತು, ಭುವನೇಶ್ವರ್. ಮೈಸೂರ್ಗೆ ಹೋದಾಗ ಹನುಮಂತ ಇರ್ಬೋದು, ಹನುಮಂತ ಪಲಾವ್ ಇರ್ಬೋದು, ಮತ್ತೆ ತೇಗು ಮೆಸ್ ಇರ್ಬೋದು. ಬೇಸಿಕಲಿ ಅಪ್ಪು ಅಡ್ವೈಸ್ ಏನು ಅಂದ್ರೆ, ಎಲ್ಲೇ ಹೋದ್ರು ಒಳ್ಳೆ ರುಚಿಯಾದಂತ ಊಟ ಸಿಗುತ್ತೆ, ಚೆನ್ನಾಗಿ ತಿನ್ಕೊಂಡು ಆರೋಗ್ಯವಾಗಿರಿ ಅಂತ. ಅಲ್ಲಿರೋ ಅಂತ ಲೋಕಲ್ ಹೋಟೆಲ್ಗಳು, ಅಲ್ಲಿ ಲೋಕಲ್ ಜನ ಸೇರಿದ್ರೆ ಹೇಳ್ತಾರೆ ಅಲ್ಲಿ ಕಾಫಿ ಅಲ್ಲಿ ಚೆನ್ನಾಗಿದೆ, ಲೋಕಲ್ ಅಲ್ಲಿ ಕೇಳ್ಬೇಕು, ಬಸ್ ಸ್ಟ್ಯಾಂಡ್ ಹತ್ರ ಅಲ್ಲಿ ಇಲ್ಲಿ ಹೋಗಿ ಅಲ್ಲಿ ಅಂಟ್ ಮಾಡ್ಕೊಂಡು ತಿನ್ಕೊಂಡ್ ಬರ್ಬೇಕು. ಸೂಪರ್ ಫುಡ್, ಸೂಪರ್. ಈಗ ಇದು ಬಹಳ ಪರ್ಟಿಕ್ಯುಲರ್ ಆಗಿ ಇಜಿಲಾ ಅವ್ರು ಕೇಳ್ತಿರುವಂತ ಪ್ರಶ್ನೆ, ಮದ್ವೆ ಆಗೋದಕ್ಕೆ ಕರೆಕ್ಟ್ ಏಜ್ ಯಾವ್ದು ಅಂತ?
ಇಲ್ಲ ಏನ್ ಸರ್ ಇದು? ಅಲ್ಲ ಎಂತ ಪ್ರಶ್ನೆ ಕೇಳ್ತಾರ ನನ್ನ ಪ್ರಶ್ನೆ ಅನ್ಬಿಟ್ಟು ಅವ್ರು ಕೇಳ್ತಾರ ಪಾಪ ಅವ್ರಿಗೆ. 26-27ಕ್ಕೆ ಮದುವೆ ಆದ್ರೆ ಒಳ್ಳೇದು. 26-27ಕ್ಕೆ ಹಾ. ಸರ್ 26-27ಕ್ಕೆ 26-27 ಸಲಿ ಅಲ್ಲ 26-27 ವಯಸ್ಸಿಗೆ, ನಾಟ್ ನಂಬರ್ ಆಫ್ ಟೈಮ್ಸ್. ಅಲ್ಲ ಒಂದ್ ಸರಿನೋ 2 ಸರಿನೋ 3 ಸರಿನೋ 27. ಅದು ನಿಮಗ್ ಬಿಟ್ಟಿ ಸರ್, ನಿಮ್ ಕೆಪಾಸಿಟಿ. ಈಗ ಒಂದು ದೊಡ್ಡ ಪ್ರಾಬ್ಲಮ್ ಇದೆ. ಈ ಅಡ್ವೈಸ್ ನನಗೆ ಬೇಕಾಗಿರೋದು ಏನಂದ್ರೆ, Okay. ಬೆಳಗ್ಗೆ ಎದ್ದೇಳೋದ್ರಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಸೋಂಬೇರಿ ನಾನು. ಹಾ ಹಾ ನಾನು ತುಂಬಾ ಜನ ಕೇಳಿದೀನಿ, ಇವಾಗ ಬೆಳಗ್ಗೆ ಎದ್ದೇಳ್ಬೇಕಂದ್ರೆ ಏನೇನ್ ಮಾಡ್ಬೇಕು, ಬೆಳಗ್ಗೆ ಎದ್ದ ತಕ್ಷಣ ಹೋಗಿ ಚೆನ್ನಾಗಿ ತಣ್ಣೀರ್ ಹಾಕೊಂಡ್ಬಿಡು, ಫ್ರೆಶ್ ಆಗ್ಬಿಡ್ತೀಯ. ಹಾ ಆಮೇಲೆ ಇಲ್ಲ ಅಂದ್ರೆ ಆಚೆ ಕಡೆ ಫ್ರೆಶ್ ಗಾಳಿಗೆ ಹೋಗ್ಬಿಡು, ನಿಂಗೆ ನಿದ್ದೆ ಹೋಗ್ಬಿಡುತ್ತೆ. ಇಲ್ಲಾಂದ್ರೆ ಎದ್ದು ಕೂತ್ಕೊಂಡು ಒಂದು 10 ನಿಮಿಷ ಧ್ಯಾನ ಮಾಡು, ಎಚ್ಚರ ಆಗ್ಬಿಡುತ್ತೆ. ಈ ತರದೆಲ್ಲ ಹೇಳ್ತಾರೆ. ಬಟ್ ನಾನು ಹೋಗಿ ಟ್ರೈ ಮಾಡಿದೀನಿ ಅದನ್ನ. ನಿದ್ದೆಯಿಂದ ಎದ್ದ ತಕ್ಷಣ ಹೋಗಿ ಚೆನ್ನಾಗಿ ಕಣ್ಣಿಗೆ ನೀರು ಹೊಡ್ಕೊಂಡ್ರೆ ಫ್ರೆಶ್ ಆಗ್ತೀನಿ, ಮತ್ತೆ ಫ್ರೆಶ್ ಆಗಿ ಬಂದು ಮಲ್ಕೊಂಡ್ಬಿಡ್ತೀನಿ. ಗಾಳಿಗೆ ಹೋದಾಗ ಫ್ರೆಶ್ ಗಾಳಿ ತಗೋತೀನಿ, ಮತ್ತೆ ಫ್ರೆಶ್ ಆಗಿ ಬಂದು ಮಲ್ಕೊಂಡ್ಬಿಡ್ತೀನಿ. ಸೊ ಈ ನಿದ್ದೆಯಿಂದ ಹೊರಗೆ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಇದಕ್ ನನ್ನ ಅಡ್ವೈಸ್ ಅಂದ್ರೆ, ಬಹುಶಃ ನೆಕ್ಸ್ಟ್ ದಿನ ಕೆಲಸ ಇದ್ರೆ ಆಟೋಮೆಟಿಕ್ ಆಗಿ ಎದ್ಬಿಡ್ತೀವಿ. ಕೆಲಸ ಅಲ್ದ್ರೆ ತೊಂದ್ರೆ ಇಲ್ಲ, ಟಿವಿ ಗಿವಿ ಹಾಕೊಂಡು ಆರಾಮಾಗಿ ಮಲ್ಕೊಳ್ಳೋದು. ಯಾಕೆ ಸುಮ್ಮನೆ ಹೇಳ್ಬೇಕಲ್ವಾ? ಐ ಲವ್ ದಿಸ್. ಈ ತರನೇ ಅಡ್ವೈಸ್ ಬೇಕಾಗಿತ್ತು ನನಗೆ. ಒಳ್ಳೆ ಅಡ್ವೈಸ್ ಕೊಟ್ಟಿದ್ದಾರೆ, ಎಲ್ರು ಅದನ್ನ ಪಾಲಿಸ್ಬೇಕಾಗಿದೆ. ಏನು ಅಂದ್ರೆ, ರೆಸ್ಟ್ ವೈಲ್ ರನ್ ಮೈಲ್. ಸುಸ್ತಾಗಿದ್ರೆ ರೆಸ್ಟ್ ತಗೊಳ್ಳಿ, ಕೆಲಸ ಇದ್ದಾಗ ಕೆಲಸ ಮಾಡಿ ಅಂತ. ಅಮ್ಮ ತಿಳ್ಕೊ ತುಂಡಮ್ಮ, ಅಯ್ಯಮ್ಮ ಅದು ಬೇಡ ಬೇಡ, ನಾನು ಮೈಲ್ ಓಡಿ ಸಾಕಾಗೋಗಿದೆ, ಅದಕ್ಕೆ ತಿಂತಾನೆ ಇರ್ತೀನಿ ಅಂತ ತಿಂತಾ ಹೇಳ್ತಾರೆ. ಮದ್ವೆ ಇರ್ಬೋದು, ನಿದ್ದೆ ಇರ್ಬೋದು, ಊಟ ಇರ್ಬೋದು, ಎಲ್ಲ ಕರೆಕ್ಟ್ ಆಗಿ ಮಾಡ್ಯಾರ ಅಡ್ವೈಸ್. ಥ್ಯಾಂಕ್ ಯು ಫಾರ್ ಯುವರ್ ಅಡ್ವೈಸ್. ಥ್ಯಾಂಕ್ ಯು ತುಂಬಾ ಥ್ಯಾಂಕ್ಸ್. ಆಮೇಲೆ ನಿಮಗೆ ಈ ಹವರ್ ಬೋರ್ಡ್ ಅಂದ್ರೆ ತುಂಬಾ ಇಷ್ಟ ಅಂತಲ್ಲ? ಹಾ ಹಾ, ಹಾ ಅದ್ ನನಗೊಂದು ಹೇಳ್ಕೊಡ್ತೀರಾ ಪ್ಲೀಸ್? ಹೋಗ್ಬೋಡ. ಹಾ. ಇವಾಗ ನಾನ್ ಟ್ರೈ ಮಾಡ್ತೀನಿ, ನಂಗೊಂಚೂರು ಹೇಳ್ಕೊಡ್ತೀರಾ ಪ್ಲೀಸ್? ನಾನು ಬರಲ್ಲ ಮಿಸ್ಟರ್ ಲೋಕೇಶ್, ಇಟ್ಕೊಳ್ಳ. ಬೇಡ ಸಾರ್, ಅಲ್ಲ ಲವಕ್ ಅಂತ ತಿಳ್ಕೋಬೇಕು. ಅಲ್ಲ ಇಬ್ರು ಇಟ್ಕೋಬೇಕು ಆಕ್ಚುಲಿ ಮಿಸ್ಟರ್ ಲೋಕೇಶ್. ಜೊತೆಗೆ ನಿಂತ್ಕೋಬೇಕು. ಐ ಆಮ್ ಶೋರ್ ಯು ಡೂ. ಕಷ್ಟ ಇದೆ. ಐ ಆಮ್ ಶೋರ್ ಯು ಡೂ. ಏನ್ ಮುಂದಕ್ಕೆ ಹೋಗ್ಬೇಕಾ? ಐ ಆಮ್ ಶೋರ್ ಯು ಡೂ. ಒಂದ್ ನಿಮಿಷ, ಜಸ್ಟ್ ಸ್ಟ್ಯಾಂಡ್ ಇನ್ ದ ಮಿಡಲ್. ಯು ಸ್ಕೇಟ್ ಮಾಡ್ತೀವಿ ಸುಜಾ? ತಪ್ಪಾಗಿಲ್ಲ ಅಲ್ವಾ? ಹಾ. ಕಟ್ಔಟ್ ಐ ಆಮ್ ಶೋರ್ ಯು. ಇಟ್ಸ್ ವೆರಿ ಈಸಿ, ಯು ಶುಡ್ ಟ್ರೈ ಅಟ್ ಯುವರ್ ಓನ್ ರಿಸ್ಕ್. ಸೀರಿಯಸ್ಲಿ ಯು ಡೋಂಟ್ ಡೂ? ನೋ, ಇಲ್ಲ ಇವತ್ತೇ ಫಸ್ಟ್ ಮಾಡಿದ್ ನಾನು. ಇಟ್ಸ್ ಗುಡ್ ಫನ್. ಪರವಾಗಿಲ್ಲ ಅಲ್ವಾ? ಅಲ್ಲ ಮಿಸ್ಟರ್ ಲೋಕೇಶ್, ಇನ್ನೊಂದ್ ಸ್ವಲ್ಪ ಮಾಡಿ ಅಂತಂದ್ರೆ ಪೇಮೆಂಟ್ ಬಂತ ನಿಮ್ಗೆ ಅಂತಂದ್ರೆ, ಅದ್ರ ಮೇಲೆ ಏನಾದ್ರು ರೆಮಾನ್ ನಿಂತ್ಕೊಂಡ್ಬಿಟ್ರೆ ಯಾಡೋ ಬಚ್ಚ ಆಗ್ಬಿಡ್ತದ ಅದು. ಯಾಕೆ? ಆಕ್ಚುಲಿ ಟ್ರೈ ಮಾಡಿರೇಮೋ. ಬೇಡ ಸುಮ್ನೆ ರೀ ಸರ್, ಹೊಸದಾಗ ಸೆಟ್ ಹಾಕ್ಸಿದೀನಿ ಸರ್. ಕೋಬ್ರಾ ಕೋಬ್ರಾ ಕೋಬ್ರಾ. ಬಂದ ಏನ್ ಮತ್ತೆ? ಏನ್ ಮ್ಯೂಸಿಕ್ ಗೀಸಿಕ್ ಏನ್ ಇಲ್ವಾ ನಮ್ಗೆ? ಅಲ್ಲ ಕುರಿಯರ, ನೀವು ಸೈಕಲ್ ಹೊಡ್ಕೊಂಡ್ ಬಂದ್ರೆ ಹಾಕೋಣಂತೆ. ಅಲ್ಲ ಸರ್, ಗ್ರ್ಯಾಂಡ್ ಎಂಟ್ರಿ ಇರ್ಲಿ ಅಂತ ಬಂದೆ. ಅಲ್ಲ ಕಣ, ಫಸ್ಟ್ ಆಫ್ ಆಲ್ ನೀನ್ ಮತ್ತೆ ಬತ್ತಿ ಅನ್ನೋದೇ ಗೊತ್ತಿರಲಿಲ್ಲ. ಆ ಮುಸ್ಕೊಂಡ್ ಅಟ್ಟಿಸ್ಕೊಂಡೋದ್ಲಲ್ಲ, ಹೆಂಗ್ ತಪ್ಪಿಸ್ಕೊಂಡ್ ಬಂದೆ ನೀನು? ಅದಕ್ಕೆ ಸೈಕಲ್ ಅಲ್ಲಿ ಬಂದಿರೋದು. ಹೆಂಗೆ? ಸೈಕಲ್ ಹೆಂಗೆ ತಳ್ಕೊಂಡು ಓಡ್ ಬಂದ್ಬಿಟ್ಟೆ. ತಳ್ಕಂಡು ಹಾ, ಓಡಿಸ್ಕೊಂಡೆ ಬರ್ಬೋದಾಗಿತ್ತಲ್ಲ. ನೋ ಇಲ್ವಲ್ಲಮ್ಮ, ನೋಡಿಲಿ
ಲೋ ಹೊಡ್ದಿಲ್ಲ, ಅದಕ್ಕೆ ತಳ್ಕೊಂಡ್ ಬಂದ್. ಮತ್ತೆ ಅದನ್ನ ಅಲ್ಲೇ ಬಿಟ್ಟು ಬರ್ಬೋದಾಗಿತ್ತಲ್ಲ, ಯಾಕೆ ತಗೊಂಬಂದೆ? ಫಾಸ್ಟ್ ಆಗಿ ಬರ್ಬೇಕಲ್ಲಮ್ಮ. ಆನ್ಸರ್ ಬಂದ್ರೆ ಬ್ಲೋ ಇಲ್ದ್ರ ಗಾಡಿಲಿ ಫಾಸ್ಟ್ ಹೆಂಗ್ ಬರ್ತೀಯಾ? ತೂಕೊಂಡ್ ಓಡ್ ಬಂದಲ್ಲ. ಬಂದಾಗ ಸ್ಲೋ ಆಗಲ್ವಾ? ನನ್ನ ಇಷ್ಟ, ನಾನು ಹೆಂಗಾರ ಬರ್ತೀನಿ, ನಿಂಗೆ ಕಾಲಲ್ಲ. ಇಲ್ದೇ ಇರೋದೆಲ್ಲ ಪ್ರಶ್ನೆಗಳು ಕೇಳ್ಕೊಂಡು ಇದಕ್ಕಮ್ಮ ಫೈರ್ ಅದೇನೋ ಬೆಂಕಿ ಬರ್ತದಲ್ಲ, ಏನಾರು ಮಾತಾಡಪ್ಪ. ಯಾಕೆ ನನ್ನ ಇಷ್ಟ ಕಣ, ಮಾತಾಡಲ್ಲ, ನಿನ್ಗೆ ಯಾಕೆ ಬೇಕು? ಓ ನಿನ್ ಶೋ ಅಲ್ವಾ? ಹಾ ಮತ್ತೆ ಯಾಕೆ ಬಂದೆ ಅದನ್ನ ಹೇಳ ಫಸ್ಟ್. ಆಗ್ಲೇ ಅಪ್ಪು ಸರ್ನ ಸರಿಯಾಗಿ ಮಾತಾಡ್ಸಕ್ಕಾಗಿಲ್ಲ ಅವ್ರ ಗಲಾಟೆಲಿ. ಹಂಗೆ ಸರ್ ನಮ್ ಮಾತಾಡ್ದ ನಾವು ಪಿಕ್ಚರ್ 2 ಪಿಕ್ಚರ್ ಮಾಡಿದೀವಿ. ಈಗ ಇವರತ್ನ ಒಂದ್ ಮಾಡ್ತಾ ಇದೀವಿ, ರಾಮ್ ಒಂದ್ ಮಾಡಿದ್ದು ಅಲ್ವಾ ಸರ್? ಅವ್ರ ಬ್ಯಾಡ್ ಲಕ್, ಯಾಕೆ ಬ್ಯಾಡ್ ಲಕ್? ನಿನ್ ಜೊತೆ ಮಾಡಿದ್ರಲ್ಲ ಅದಕ್ಕೆ. ಸುಮ್ನಿರಪ್ಪ, ನಾವು ಪಿಕ್ಚರ್ ಅವ್ರೇನೋ ಮಾತಾಡ್ಕೋತೀವಿ. ಪಿಕ್ಚರ್ ಗೊಬ್ರ ನೀನು ಅದೇನೋ ಒಂದ್ ಆಟ ಆಡಿಸ್ತೀಯಲ್ಲಪ್ಪ, ಟಿಂಟಿನ ಟಿನ್. ಟಿಂಟಿ ನಟಿನಲ್ಲ, ಟಂಟನ ಟನ್. ಯಾವ್ದೋ ಟಂಟನಾಟ, ಹಿಂಗಂದ್ರೆ ಟಿಂಟಿನ ಟಿನ್, ಹಿಂಗಂದ್ರೆ ಟಂಟನಾಟ, ಎರಡು ಒಂದಪ್ಪ. ಅದನ್ನ ಆಡ್ಸು. ಅದನ್ನ ಹೆಂಗೋ ಆಡ್ಸೋದು? ಅಪ್ಪು ಸರ್ ಒಬ್ರೇ ಇದಾರೆ, ಅದಕ್ಕೆ ಇನ್ನೊಬ್ರು ಸೆಲೆಬ್ರಿಟಿ ಬೇಕಲ್ಲ. ಹಾ, ಇನ್ನೊಬ್ರು ಸೆಲೆಬ್ರಿಟಿನ ಹಾ, ಎಲ್ಲಿ ಹುಡುಕ್ತಾ ಇದೆಯಪ್ಪ? ಕೈಯಲ್ಲಿ ಬೆಣ್ಣೆ ಹಿಡ್ಕೊಂಡು ತುಪ್ಪ ಕಲ್ದಂಗ ಆಯ್ತು ನೀನು. ನಾನಿದ್ದೀನಲ್ಲಮ್ಮ ಸೆಲೆಬ್ರಿಟಿ. ನೀನು ಸೆಲೆಬ್ರಿಟಿ? ನೀನ್ ಯಾವಾಗಿಂದ ಸೆಲೆಬ್ರಿಟಿ ಅದೇ? ಹೆಂಗಾದ ಸೆಲೆಬ್ರಿಟಿ? ಈಗಲ್ಲಮ್ಮ ಸರ್, 1ನೇ ಕ್ಲಾಸಿಂದನು ಸೆಲೆಬ್ರಿಟಿ ನಾನು. 1ನೇ ಕ್ಲಾಸಿಂದನಾ? ಹಾ, ಹೆಂಗೆ? 1ನೇ ಕ್ಲಾಸ್ ಅಲ್ಲೇ ನಾನು ರನ್ನಿಂಗ್ ರೇಸ್ ಅಲ್ಲಿ ಫಸ್ಟ್ ಬಂದಿದ್ದೆ. 1ನೇ ಕ್ಲಾಸ್ ಅಲ್ಲಿ ಹಾ. ಇಡೀ ಕ್ಲಾಸ್ ಎಲ್ಲ ಓಡಿತ್ತು, ನೀನ್ ಫಸ್ಟ್ ಬಂದಿದ್ದ? ಇಲ್ಲ ಇಲ್ಲ, ನಾನು ಒಬ್ನೇ ಓಡಿದ್ದಲ್ಲಿ. ಹಾ, 1ನೇ ಕ್ಲಾಸ್ ಅಲ್ಲಿ ಒಬ್ನೇ ಓಡ್ಬಿಟ್ಟು ಫಸ್ಟ್ ಬಂದಿದ್ದು? ಹೌದು. ಹಾ. ಅಷ್ಟೇ ಅಲ್ಲ ಸರ್, ಅಪ್ಪು ಸರ್ 2ನೇ ಕ್ಲಾಸ್ ಅಲ್ಲೂ ನಾನೇ ಫಸ್ಟ್. ಓ, ಅದ್ರಲ್ಲೂ ಇವನ್ ಒಬ್ನೇ ಓಡಿರ್ತಾನ, ಅದಕ್ಕೆ ಫಸ್ಟ್? ಇಲ್ಲ, ಇಬ್ರು. ಇಬ್ರಲ್ಲಿ ನೀನ್ ಫಸ್ಟ್? ಹಾ. ಪರವಾಗಿಲ್ಲ, ಫಾಸ್ಟ್ ಆಗಿ ಓಡೋಗ್ಬಿಟ್ಟಿದ್ಯಾ? ಇಲ್ಲ, ಓ ಇನ್ನೊಬ್ಬ ಜ್ವರ ಬಂದಿರ್ಲಿಲ್ಲ, ಅದ್ರಲ್ಲಿ ನಾನು ಒಬ್ನೇ ಓಡಿದ. ಅಷ್ಟಲ್ಲ ಸರ್, 3ನೇ ಕ್ಲಾಸ್ ಅಲ್ಲೂ ನಾನೇ ಫಸ್ಟ್. ಅದೇ ಜನ 5 ಜನ. ಓ 5 ಜನ ನೋಡಿದ್ರ? 5 ಜನ ಓಡಿದ್ರು, ನಾನು ಓಡ್ಲಿಲ್ಲ, ಅಲ್ಲೇ ನಿಂತಿದ್ದೆ. ಅವ್ರು ಓಡ್ಕೊಂಡ್ ಬರ್ತಿರಲ್ಲ, ನಾನೇ ಫಸ್ಟ್ ಆಗಿದ್ದೆ. ಅಲ್ಲೇ ನಿಂತು ಅಲ್ಲೇ ನಿಂತಿದ್ದೆ. ಫಿನಿಶಿಂಗ್ ಅಲ್ಲೇ ಬರ್ಬೇಕಲ್ಲ ಅವರು. ಅಷ್ಟೇ ಅಲ್ಲಮ್ಮ, ಬಿಗ್ ಬಾಸ್ ಅಲ್ಲೂ ನಾನೇ ಫಸ್ಟ್ ಶೈನ್ ಶೆಟ್ಟಿ ಗೆದ್ದಿದ್ದು. ಮತ್ ನೀನು ಮನೆ ಒಳಗೆ ಹೋಗಿದ್ದು ಫಸ್ಟ್. ಆದ್ನಲ್ಲಮ್ಮ ಸೆಲೆಬ್ರಿಟಿ ಆಡ್ಸು. ಹೋಗ್ಬಿಟ್ಟು ಸೈಕಲ್ ಆಚೆ ಇಟ್ಬಿಟ್ಟು ತಗೊಂಬ ಹೋಗು. ಯಾರ್ಗ್ ಹೇಳ್ತಾ ಇದೀಯಾ? ನಿನ್ಗೇನೆ. ಯಾರು ಅನ್ಕೊಂಡಿದ್ಯಾ? ಕೊಡ್ರ ಮಚ್ಚ. ಹಂಗ ಹೇಳಿದ್ರೆ ಆಯ್ತಪ್ಪ, ಪ್ರೀತಿಯಿಂದ ಹೇಳ್ಬೇಕಂಗೆ. ಅಲ್ಲ, ಅವಾಗಲೇ ತಳ್ಕೊಂಬಂದ್ರೆ ಇವಾಗ ಎತ್ಕೊಂಡು ಹೋದ್ರೆ ನನ್ನ ಇಷ್ಟ ಸರ್. ಅವನ್ ಶೋ, ನಾನ್ ಆಕ್ಟ್ರು, ನಾನು ಏನಾರು ಮಾಡ್ಕೋತೀನಿ. ಫಸ್ಟ್ ಟಂಟನಟನ್ ಅವ್ರು ಆಡ್ತಾರ, ಕೇಳು, ರಿಕ್ವೆಸ್ಟ್ ಮಾಡ್ಕೊ. ನೀನೇನು ಒಂದ್ ಆಟ ಐತೆ, ಟಿಂಟಿನ ಟಂಟನ ಟಣ್ ಅಂತ, ಅದನ್ನ ಆಡಿ ಸರ್, ಚೆನ್ನಾಗಿರುತ್ತೆ. ಬಿಗ್ ಗೇಮ್ ಡನ್. ಡನ್ ಅಂದ್ರು. ನಾವು ಪಿಕ್ಚರ್ ಅವ್ರ ಹೆಂಗೆ. ಈ ಆಟದ ಹೆಸರು ಟಂಟನಾಟನ್ ಅಂತ. ಯೂಶಲಿ ಇದಕ್ಕೆ 10 ಸೆಕೆಂಡ್ಸ್ ಇರುತ್ತೆ, ಆದ್ರೆ ನೀವು ನಮ್ಮ ಮನೆಗೆ ಬಂದಿರೋದ್ರಿಂದ ಇನ್ನ 15 ಸೆಕೆಂಡ್ ಜಾಸ್ತಿ ಕೊಡ್ತೀನಿ. 25 ಸೆಕೆಂಡ್ಸ್ ಇರುತ್ತೆ ನಿಮ್ಗೆ. ಒಂದು ಪ್ರಶ್ನೆಯನ್ನ ಕೇಳ್ತೀನಿ, ಆ ಪ್ರಶ್ನೆಗೆ ಉತ್ತರ ಹೇಳಿದ ನಂತರ ನೀವು ಬಜರ್ ಅನ್ನ ಪ್ರೆಸ್ ಮಾಡ್ಬೇಕು, ಉತ್ತರವನ್ನ ಕೊಡ್ಬೇಕು. ಒಬ್ರ ಪುನೀತ್ ಸಾರು ಸೆಲೆಬ್ರಿಟಿ ಅಂತ ಈಸಿ ಕೇಳ್ತೇನೆ, ನಂಗೆ ಚೆನ್ನಾಗತ್ತೆ. ನಾನು ಸೆಲೆಬ್ರಿಟಿದೆ ಹಂಗಂತ ನನ್ಗೇನು ಈಸಿ ಕೇಳ್ಬೇಡಪ್ಪ. ನಾನೆಲ್ಲದಕ್ಕೂ ರೆಡಿ. 3ನ ಬಿಟ್ಟು ನಾನು ಎಲ್ಲದಕ್ಕೂ ರೆಡಿ. ನಾನು ಕಷ್ಟದ ಕೇಳಮ್ಮ. ಆಯ್ತು, ನೋಡೋಣ ಇರು. ಅಪ್ಪು ಸರ್, ನಿಮಗೆ ಮೊದಲನೇ ಪ್ರಶ್ನೆ. ಹೆಂಡತಿ ಏನನ್ನೂ ಹೇಳ್ದೇನೆ ಗಂಡನ ಮೇಲೆ ಕೋಪ ಬಂದಿದೆ ಅಂತ ಯಾವ 5 ರೀತಿಲಿ ತೋರಿಸ್ಕೋತಾರೆ? ಸರಿ ಮಾತಾಡದೇ ಇರೋದು, ಒಂದೇ ಇದು, ಬೇರೆ ಏನ್ ಬರುತ್ತೆ? ಊಟ ಕೊಡದೇ ಇರೋದು, ಹೇಳ್ತಾರೆ. ಕಮಾನ್ ಹೇಳಿ ಸರ್. ಎಲ್ಲ ಹೋಗ್ತಿದ್ದೀನಿ ಹೇಳ್ದೆ ಹೋಗೋದು, ಟೈಮ್ ಹೋದ್ರೋಯ್ತದ ಹೇಳಿ ಸರ್. ಬೇರೆ ನಮ್ಮ ಅಪ್ಪಡವನ್ ಯಾರು? ಕೋಪದಲ್ಲಿ ಮಾತಾಡ್ತಾರೆ. ಓಕೆ, ಕೊಡೋಣ ಪಾಯಿಂಟ್. ಓಕೆ, 1 ಪಾಯಿಂಟ್ ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಕುರಿ, ನಿನ್ಗೆ ಪ್ರಶ್ನೆ. ಕೊಬ್ರ ಹಂಗೆ ನನಗೆ ಸೈನ್ಸ್ ಅಂದ್ರೆ ಅಜ್ಞಾನದ ಬಗ್ಗೆ ಕೇಳಮ್ಮ. ಅಜ್ಞಾನ ಅಲ್ಲ ಕಣೋ, ವಿಜ್ಞಾನ. ಆ ವಿಜ್ಞಾನ ಅಂದಿದ್ ನಾನು. ಆ ವಿಜ್ಞಾನ, ಆ ವಿಜ್ಞಾನದ ಬಗ್ಗೆ ಕೇಳು. ಮದ್ವೆ ಆದ್ಮೇಲೆ ನಿನಗೆ ಮಕ್ಕಳೇ ಆಗಲ್ಲ ಅನ್ಕೊಂಡ್ರೆ ಅದಕ್ಕೆ 5 ಕಾರಣ ಏನು? ವಿಜ್ಞಾನದ ಬಗ್ಗೆ ಕೇಳು ಅಂದ್ರೆ ದಾಂಪತ್ಯ ವಿಜ್ಞಾನದ ಬಗ್ಗೆ ಕೇಳ್ತಾ ಇದ್ದಲ್ಲಪ್ಪ. ಟೈಮ್ ಇಸ್ ರನ್ನಿಂಗ್. ಅದು ಫಸ್ಟ್ ನೈಟ್ ಆಗಿಲ್ಲ, ಹೆಂಡತಿ ತವ್ರ ಮನೆಗೆ ಹೋಗಿದ್ದಾಳೆ. ಹೆಂಡತಿಗೆ ಗೊತ್ತಿನ ದೇವ್ರು ಕೊಟ್ಟಿಲ್ಲ. ಆಷಾಢ ಮಕ್ಳಾದ್ರಿ ಆಟ ಸಾಮಾನ್ ಕೊಡ್ಸ್ಬೇಕಾಯ್ತದೆ ಅಂತ ಮಾಡ್ಕೊಂಡಿಲ್ಲ. ಇನ್ನೊಂದು ಹೇಳು, ನಾ ಕೇಳಿದ್ಯಾ? ಇನ್ನೊಂದು ಹೇಳು.
ಎಲ್ರಿಗೂ ಹೇಳ್ಕೊಟ್ಟಿಲ್ಲ, ಒಂದ್ ಹೇಳ್ಕೊಡಮ್ಮ ಹೆಂಗಾರ ಮಾಡಿ. ಹಿಂಗ್ ಹೇಳ್ಕೊಡ್ದಾ? ಕುರಿ ಗಂಚೆ ಅಲ್ಲ. ಕುರಿ ಗಂಟೆ ಅಲ್ಲ. ಏನ್ ಮಾಡ್ದಪ್ಪ? ಹೇಳ್ಕೊಟ್ಟೆ, ನೀನ್ ಹೇಳ್ದೆ, ನಾನೇನ್ ಮಾಡ್ಲಿ? ಏಯ್, ಅದು ಫಸ್ಟ್ ನನ್ ಮೈಂಡ್ ಬಂದಿತ್ತು, ಅದು ಹೇಳೋದ್ ಬೇಡ ಅಂತ ಹೆಂಗೋ ಮೇಲೆ ಏನಾದ್ರು ಗೇಮ್ ಶೋ ಈ ತರ ಹೇಳ್ಬಿಟ್ರೆ ಮಸ್ಸಲ್ಲಿ ಈ ತರ ಎಷ್ಟು ಹೇಳಿಲ್ಲ ಸರ್. ಹೋದವ್ರೆಲ್ಲ ಕೇಳ್ತಾರೆ, ಸಿಗ್ನಲ್ ಅಲ್ಲಿ ನಿಂತಿದ್ರು ಸರ್ ಅಂತಾರೆ, ನಾನು ಅನ್ಬಿಟ್ಟು ಹೋಯ್ತು ಆರತ್. ಅಪ್ಪು ಸರ್, ಹಾ? ತೋರ್ ಬೆರಳಿಂದ ಆಗುವಂತ ಹಾ. 5 ಕೆಲಸಗಳು ಯಾವ್ದ್ಯಾವ್ದು? ಒಂದು ಕೇಳ್ಕೊಳ್ಳೋದು, ಒಂದು ಇನ್ನೊಂದು ವಾರ್ನಿಂಗ್, ವಾರ್ನಿಂಗು, ಕರಿಯೋದು, ಇನ್ನೊಂದು ಕರಿಯೋದು, ಕರಿಯೋದು, ಮೂಗು ಕ್ಲೀನ್ ಮಾಡೋದು, ಇನ್ನೊಂದು ಕ್ಯಾಮ್ರಾ ಕ್ಲಿಕ್ ಮಾಡೋದು. ಹಾ. ಅಲ್ಲ ಕರಿಯೋದು ಹಿಂಗಲ್ವಾ ಸರ್? ಅಲ್ಲ ಕರಿ ಹಿಂಗ್ ಕರಿಯೋದ? ಸಿನಿಮಾ ಸ್ಟೈಲ್ ಕರೆ. ಲೀಡ್ ಅಲ್ಲಿ ಇದಾರೆ. ಕಮನ್ 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 ಕೊಬ್ರ. ನೆಕ್ಸ್ಟ್ ಕ್ವಶನ್. ಬೇಗ 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 ಬೇಗ. ಏನ್ ಅರ್ಜೆಂಟ್ ನಿನ್ಗೆ? ಟೈಮ್ ಓಡ್ತಾ ಐತೆ. ಹೋಗಿ ಹಿಡ್ಕೊಂಬ ಮತ್ತೆ. ಅಲ್ಲಪ್ಪ, ಈ ಟೈಮ್ ಓಡ್ತಾ ಐತೆ ಅಂದೆ. ಕರೆಕ್ಟ್ ನಿಂತ್ಕೊ ನೀನು. ಓಕೆ, ಬೇಗ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಗೊಬ್ಬರ. ಈ ಸಲ ಇತಿಹಾಸ ಅಂದ್ರೆ ಜಾಮಿಟ್ರಿ ಅಂತಾರಲ್ಲ, ಅದ್ರ ಬಗ್ಗೆ ಕೇಳು. ಕೋತಿ, ಅದು ಇತಿಹಾಸ ಅಂದ್ರೆ ಜಾಮಿಟ್ರಿ ಅಲ್ಲ ಕಣ, ಹಿಸ್ಟ್ರಿ ಕಣ. ಅಪ್ಪು ಸರೇ ಸುಮ್ನವ್ರೆ. ನಿಂದೇನಯ್ಯ ಮಧ್ಯ ಪ್ರೋಗ್ರಾಮ್ ನಿಂದು ಅಂತಾನ? ಏನ್ ಬೇಕಾದ್ರೆ ಮಾತಾಡ್ತೀಯ ನೀನು? ಹೌದಾ, ಸರಿ. ಅಂದ್ರೆ ಇವಾಗ ಇತಿಹಾಸ ಅಂದ್ರೆ ಬಯಾಲಜಿ ಬಗ್ಗೆ ಕೇಳ್ತೀನಿ. ಏಯ್, ಈಗ ತಾನೆ ಇತಿಹಾಸ ಅಂದ್ರೆ ಹಿಸ್ಟ್ರಿ ಅಂದಲ್ಲಪ್ಪ. ಅಪ್ಪು ಸಾರೇ ಸುಮ್ನೆ ನಿಂತಿದ್ದಾರೆ, ಮಧ್ಯದಲ್ಲಿ ನಿಂದೇನಾ? ಏನ್ ಅನ್ಕೊಂಡ್ಬಿಟ್ಟಿದ್ದೆ? ಅಂದ್ರೆ ಸುಕಣ ಎಲ್ಲ ಮಾಡ್ತೀಯ ಈಗ? ನಡ್ಸಪ್ಪ ನಡ್ಸು. ಮುಂದಿನ ಪ್ರಶ್ನೆ. ಅಲೆಕ್ಸಾಂಡರ್ ಯಾವ ಯುದ್ಧದಲ್ಲಿ ಮೃತಪಟ್ಟ? ಗೊತ್ತಮ್ಮ? ಪಾನಿಪತ್ ಯುದ್ಧ ತಪ್ಪು. ಕಳಿಂಗ ಯುದ್ಧ ತಪ್ಪು. ಆಂಗ್ಲೋ ಇಂಡಿಯನ್ ಯುದ್ಧ ತಪ್ಪು. ಕಾರ್ಗಿಲ್ ಯುದ್ಧ ಅದು ಇಂಡಿಯಾ ಪಾಕಿಸ್ತಾನದು. ತಪ್ಪು. ಯುದ್ಧ ಕಾಂಡ ಅದು ಪಿಕ್ಚರು. ಕರ್ಮ ಕಾಂಡ ಅದ್ ನೀನು. ಮತ್ತೆ ಇನ್ಯಾವ ಯುದ್ಧಪ್ಪ ಅಲೆಕ್ಸಾಂಡರ್ ಸತ್ತಿದ್ದು? ಯಾವ ನೀನು? ಅದು ಗೊತ್ತಿಲ್ವಾ? ಅಲೆಕ್ಸಾಂಡರ್ ಸತ್ತಿದ್ದು ಅವನ್ ಕೊನೆ ಯುದ್ಧದಲ್ಲಿ. ಕೊನೆ ಹಿಂಗೂ ಹೇಳ್ಬೋದಾ? ಅಷ್ಟೇ, ಸತ್ತಿದ್ ಯಾವಾಗ ಅಷ್ಟೇ. ಓ, ಎಲ್ಲಿ ತಿರ್ಗ ಕೇಳು. ಅಲೆಕ್ಸಾಂಡರ್ ಮಾಡಿದ ಮೊದಲನೇ ಯುದ್ಧ ಯಾವುದು? ಗೊತ್ತು, ಕೊನೆ ಯುದ್ಧ. ವಾಗ ಕೊನೆದಲ್ಲ ಕಣ, ಕ್ವಶನ್ ಚೇಂಜ್ ಮಾಡ್ಬಿಟ್ಟಿದ್ದೀನಿ ಕಣ. ಮೊದಲನೇ ಯುದ್ಧ ಯಾವುದು? ಪಾನಿಪತ್ ಯುದ್ಧ ಅಲ್ಲ, ಅಲೆಕ್ಸಾಂಡರ್ ಮೊದಲನೇ ಯುದ್ಧ. ಮೊದಲನೇ ಯುದ್ಧ. ಪಾಯಿಂಟ್ ಇಲ್ಲ ಇದಕ್ಕೆ, ಯಾಕೆಂದ್ರೆ ಅವ್ರು ಹೇಳ್ಕೊಟ್ಟಿದ್ದು. ನಾವು ಪಿಕ್ ಪಿಕ್ಚರ್ ಅವ್ರು ಹೇಳ್ಕೊಡ್ತಾರೆ, ಒಳ್ಳೆ ಚೆನ್ನಾಗೈತಲ್ಲ. ಪಿಕ್ಚರ್ ಹೇಳ್ಕೊಟ್ರೆ ಆಗಲ್ಲ, ಈ ಆಟದಲ್ಲಿ ನೀನ್ ಒಬ್ನೇ ಆಡ್ಬೇಕು. ಅಪ್ಪ ಸರ್, ನೆಕ್ಸ್ಟ್ ಕ್ವಶನ್ ನಿಮ್ಗೆ. ಎಸ್. ನಿಮ್ಮ ಸಿನಿಮಾಗೆ ನೀವೇ ಹಾಡಿರುವಂತ 5 ಹಾಡುಗಳು ಯಾವುದು? ವಂಶಿ, ಅಪ್ಪು, ಅಭಿ, ಆಕಾಶ್, ರಾಜಕುಮಾರ. ರಾಜ್ಕುಮಾರ. ಯಸ್, ಕರೆಕ್ಟ್. ವೆರಿ ಗುಡ್. ಥ್ಯಾಂಕ್ ಯು. ನೆಕ್ಸ್ಟ್ ಕ್ವಶನ್ ಕುರಿಗೆ. ಅಬ್ಬಾ, ನನಗೆ ವಿಜ್ಞಾನನೂ ಬೇಡ, ಈ ಜಾಗ್ರಫಿ ಹಿಸ್ಟ್ರಿ ಯಾವ್ದು ಬೇಡ. ನನ್ಗೆ ನಿಮ್ ಬಗ್ಗೆ ಕೇಳ್ಕೊ. ಬೇಡ, ಫಸ್ಟ್ ಇಂಟರ್ನ್ಯಾಷನಲ್ ಹೋಗ್ಬಿಡೋಣ. ಓಕೆ. ಇಂಟರ್ನ್ಯಾಷನಲ್ ಪ್ರಶ್ನೆ ಕೇಳು. ಆಯ್ತು ಕಣ, ಇಂಟರ್ನ್ಯಾಷನಲ್ ಪ್ರಶ್ನೆ. ಪ್ರಪಂಚದಲ್ಲಿ ಒಟ್ಟು ಎಷ್ಟು ದೇಶಗಳಿವೆ? ನನಗೆ ಗೊತ್ತಮ್ಮ ಇದು ನನಗೆ ಗೊತ್ತು. ಓಡ್ಲಿ, ಟೈಮ್ ಎಂಡಿಂಗ್ ಅಲ್ಲಿ ಹೇಳ್ತೀನಿ. ಸಾಕಲ್ಲ ನನ್ ಮಗನೆ. ಇಡೀ ಪ್ರಪಂಚದಲ್ಲಿ 195 ದೇಶಗಳಿದೆ. ತಪ್ಪು. ಯಾಕಪ್ಪ? ಯಾಕೆ ತಪ್ಪು? ಗೂಗಲ್ ತೆಗೆದು ಚೆಕ್ ಮಾಡಿ ನೋಡೋ, 195 ದೇಶನೇ ಇರೋದು. ತಪ್ಪು. ಪ್ರಪಂಚದಲ್ಲಿ ಒಟ್ಟು ಇರೋದು ಒಂದೇ ದೇಶ, ಇನ್ ಮಿಕ್ಕಿದೆಲ್ಲ ವಿದೇಶ. ದೇಶ ಹಿಂಗೂ ಹೇಳ್ಬೋದಾ? ಯಾರು ಹೇಳ್ಬಾರ್ದು ಅಂತ ನಾವ್ ಹೇಳಿದ್ವಾ? ಉಲ್ಟಂ ಪಲ್ಟಾ ಎಲ್ಲ ಕೇಳ್ತಾ ಇದ್ಯಾ? ಅಪ್ಪು ಚಾರ್, ನೀವಿದ್ದೀರಾ ಅಂತ ಒಂದೇ ಒಂದು ಕಾರಣಕ್ಕೆ ಸುಮ್ಮನಿದ್ದೀನಿ. ಇಲ್ಲ ಅಂದಿದ್ರೆ ಆಮೇಲೆ ಹೇಳ್ತೀನಿ. ನೆಕ್ಸ್ಟ್ ಕ್ವೆಶ್ಚನ್. ಗಂಡ ಹೆಂಡತಿಗೆ ಹೇಳುವಂತ 5 ಕಾಮನ್ ಸುಳ್ಳುಗಳು ಯಾವುದು? ಇಲ್ಲೇ ಇದೀನಿ, ಬರ್ತಾ ಇದೀನಿ. ಆಮೇಲೆ ಏನೇನ್ ಅಡಿಗೆ ಮಾಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಇನ್ನೊಂದು, ನೀನ್ ಹೇಳಿದ ಪ್ಲಾನೇ ಬೆಸ್ಟ್. ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ? ಅದು ಸುಳ್ಳ, ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ ಅಷ್ಟೇ. ಏನೇ ಬಟ್ಟೆ ಹಾಕಿದ್ರು ಚೆನ್ನಾಗಿ ಕಾಣ್ತೀಯ. ನೀನ್ ಎಷ್ಟೇ ಸುಳ್ಳು ಹೇಳಿದ್ರು ಪರವಾಗಿಲ್ಲ. ಬಿಡ್ರಿ. ಈ ಸಲ ಯಾವ್ದು ಬೇಡ. ಅಪ್ಪು ಸರ್ ಹೇಳಿದ್ರಲ್ಲ, ನನ್ ಬಗ್ಗೆ ಕೇಳು. ಓಕೆ. 8 ಬಗೆಯ ಕುರಿಗಳು ಯಾವುದು? ಬನ್ನೂರ್ ಕುರಿ, ಆಸ್ತದ ಕುರಿ, ಬಳ್ಳಾರಿ ಕುರಿ, ನೀಲಗಿರಿ ಕುರಿ, ನೆಲ್ಲೂರು ಕುರಿ, ಆಮೇಲೆ
ಅಷ್ಟೇ ಇರೋದು ಇನ್ಯಾವ ಕುರಿ ಇಲ್ಲ ಕಣ. ಯಾಕಿಲ್ಲ ಇದೆ ಇಲ್ಲಪ್ಪ. ಏ ಇಂಟೇನ 10 ಹೇಳ್ತೀನಿ ನಾನ್ ಬೇಕಂದ್ರೆ. ಹೇಳ ನೋಡೋಣ. ಎಷ್ಟು ಈಸಿ ಹೇಳ. 10 ಬಗೆಯ ಕುರಿ: ಬಿಳಿ ಕುರಿ, ಕರಿ ಕುರಿ, ದೊಡ್ಡ ಕುರಿ, ಚಿಕ್ಕ ಕುರಿ, ಗಂಡು ಕುರಿ, ಹೆಣ್ ಕುರಿ, ಮರಿ ಕುರಿ, ಮುದಿ ಕುರಿ, ಕುರಿ ಮರಿ, ಕಂದು ಕುರಿ. ಹಿಂಗೂ ಹೇಳ್ಬೋದಾ? ಹೇಳ್ಬಾರ್ದು ಅಂತ ನಾವ್ ಎಲ್ಲ ತರ ಕುರಿಗಳು ಕೇಳಿ, ಯಾವ ತರ ವಿಧವಾದ ಕುರಿಗಳಿದೆ. ಅಪ್ಪು ಸರ್, ನೀವಿದ್ದೀರಾ ಅಂತ ಒಂದೇ ಒಂದು ಕಾರಣಕ್ಕೆ ಸುಮ್ಮನಿದ್ದೀನಿ. ಆವಾಗಿಂದ ಅದೇ ಬಿಡ್ತಾ ಇದೀಯಾ? ಏನ್ ಮಾಡ್ತಾ ಇದ್ದೆ ನೀನು? ಸ್ಕ್ರಿಪ್ಟ್ ಅಲ್ಲಿ ಅದೇ ಇತ್ತು, ಅದನ್ನ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಅಪ್ಪವ್ರಿಗೆ. ನೀವು ಬಾಲ್ನಟ್ನಾಗಿ ಅಭಿನಯಿಸಿದ 5 ಸಿನಿಮಾಗಳು ಹೇಳಿ ಸರ್. ಓಕೆ, ಭಾಗ್ಯವಂತ, ಬೆಟ್ಟದ ಹೂವು, 2 ನಕ್ಷತ್ರ, ಹೊಸ ಬೆಳಕು, ಚಲಿಸುವ ಮೋಡಗಳು. ಶಬಾಷ್. ಅವರೆಲ್ಲ ಆನ್ಸರ್ ಹೇಳ್ತಾವ್ರೆ. ನನಗ್ ಮರ್ಯಾದೆ ಹೋಗ್ತಾ ಇರೋ ತರ ಕಾಣ್ತಾ ಇದೆ ನನಗೆ. ಸ್ವಲ್ಪ ಸಿಂಪಲ್ ಆಗಿರೋದ್ ಕೇಳಪ್ಪ. ಅದೇನೋ ಸೆಲೆಬ್ರಿಟಿ ಕಷ್ಟದ್ ಕೇಳು, ನನಗೇನೋ ಇದ್ ಕೇಳ್ಬೇಡ ಅಂತಂದೆ. ಸುಮ್ನೆ ಏನೋ ಜೋಕ್, ಕಾಮಿಡಿ ಪ್ರೋಗ್ರಾಮ್ ಅಲ್ವಾ, ಏನೋ ಜೋಕ್ಸ್ ಮಾಡಿದೆ. ಸರಿ, ಸಿಂಪಲ್ ಕ್ವಶನ್ ಕೇಳಲ್ಲ ಬೇಡವಾ? ಓಕೆನಾ? ಕೇಳಿ. ಓಕೆ, ಸಿಂಪಲ್ ಕ್ವಶನ್. 15 ಬಗೆಯ ಹಣ್ಣುಗಳ ಹೆಸರೇಳು. ಆಪಲ್, ಮೋಸಂಬಿ, ಕಿತ್ಲೆಹಣ್ಣು, ಸಪೋಟ, ದ್ರಾಕ್ಷಿ, ದಾಳಿಂಬೆ, ಬಾಳೆಹಣ್ಣು, ಮಾವಿನ ಹಣ್ಣು, ಪಪ್ಪಾಯ, ಕಲ್ಲಂಗಡಿ, ಆಮೇಲೆ ಎಲ್ಲ ಹೇಳ್ಬಿಟ್ಟೆ. ಅಷ್ಟೇ ಇರೋದು ಇನ್ಯಾವ್ದು ಹಣ್ಣಿಲ್ಲ. ನಾನ್ 15 ಕೇಳಿದ್ದು, 15 ಹೇಳು. ನಾನು ಒಂದೇ ಒಂದ್ ಸೆಕೆಂಡ್ ಅಲ್ಲಿ ಬೇಕಂದ್ರೆ 15 ಹಣ್ಣುಗಳ ಹೆಸರು ಹೇಳ್ತೀನಿ. ಬದ್ನೆಕಾಯಿ ಹೇಳ್ತೀಯ? ಬದನೆಕಾಯಿ ತರಕಾರಿ, ಹಣ್ಣಲ್ಲ. ಅದಲ್ಲಪ್ಪ, ಹೆಂಗ್ ಹೇಳಕ್ಕಾಯ್ತದ? ಒಂದ್ ಸೆಕೆಂಡ್ ಅಲ್ಲಿ ಹೇಳು ನೋಡ್ತೀನಿ. ಹೇಳ ಒಂದೇ ಸೆಕೆಂಡ್ ಅಲ್ಲಿ. ಹೇಳು. 3 ಆಪಲ್, 1 ಡಜನ್ ಬಾಳೆಹಣ್ಣು. 15 ಆಯ್ತಲ್ಲ? ಹಿಂಗೂ ಹೇಳ್ಬೇಡ. ಯಾರು ಹೇಳ್ಬೇಡ ಅಂದಿದ್ದು? ಕೇಳಪ್ಪ. ನೆಕ್ಸ್ಟ್ ಪ್ರಶ್ನೆ ನಿಮ್ಗೆ. ಸಿಚುವೇಶನ್ ಇದು. ಹೀರೋಯಿನ್ ಒಂದ್ ನಾಯಿನ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಮಾರ್ಕೆಟ್ ಅಲ್ಲಿ ನೋಡಿದ್ರೆ ವಿಲನ್ಸ್ ಅಟ್ಯಾಕ್ ಮಾಡ್ಬಿಡ್ತಾರೆ. ಹೀರೋ ಅಲ್ಲಿಗೆ ಬಂದಾಗ ಒಂದು ಫೈಟ್ ಸೀಕ್ವೆನ್ಸ್ ಆಗುತ್ತೆ. ಆ ಫೈಟ್ ಸೀಕ್ವೆನ್ಸ್ ಅಲ್ಲಿ ಬರುವಂತ 5 ಸೌಂಡ್ ಗಳನ್ನ ಕೊಡಿ. ಡಿಶುಮ್ ಬಿಟ್ಬಿಟ್ರಿ. ಡಿಶುಮ್. ಈಗ ಸೇಮ್ ಅಪ್ಪು ಸರ್ ಕೇಳ್ದಲ್ಲ, ಇದೇ ತರ ಹೆಚ್ಚು ಕಮ್ಮಿ ಇದೇ ತರ ಇರ್ಬೇಕು. ಹಿಂಗೆ ಕೇಳ ಆನ್ಸರ್. ಇದೇ ತರ ಸೇಮ್ ಸಿಚುವೇಶನ್ ಕೊಡ್ತಾರೆ. ಹೀರೋಯಿನ್ ನಾಯಿನ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಮಾರ್ಕೆಟ್ ಅಲ್ಲಿ ವಿಲನ್ಸ್ ಅಟ್ಯಾಕ್ ಮಾಡ್ಬಿಡ್ತಾರೆ. ಅದೇ ಟೈಮ್ಗೆ ಹೀರೋ ಬರ್ತಾನೆ, ಎತ್ತು ಒಂದ್ ಪಂಚ್ ಹೊಡಿತಾನೆ. ವಿಲ್ಲನ್ ಹಾರ್ಕೊಂಡ್ ಆ ನಾಯಿ ಮೇಲೆ ಬಿದ್ದಾಗ ನಾಯಿ ಮಾಡೋ 5 ಸೌಂಡ್ ಹೇಳು. ನಾಯಿ ಮಾಡೋ 5 ಸೌಂಡ್ ಹೇಳಿ ಕುರಿ. ಈ ವಿಲನ್ ಇಲ್ವಾ ಕೇಳ್ಬೇಕು ನೀನು? ಅವ್ರು ಕೇಳಿದ್ನಲ್ಲ ನಾನು. ಅದು ಕೇಳತ್ತಲ್ಲ, ಇದು ನಾಯಿದು ಬೇಗ ಇಮಿಡಿಯೇಟ್ ಆಗಿ ಬಿಡಿ. ಹೀರೋಯಿಂದ ವಿಲನ್ಗೆ ಹೋಗಿ, ವಿಲನ್ ಹೀರೋಯಿನ್ ನಾಯಿಗ್ ತಂದ್ಬಿಟ್ಟಲ್ಲ ಮಾಡ್ತಾ ಇದೆ. ಹೇಳ್ಬೇಕಾ? ಅದರ ಪ್ರೆಸ್ ಮಾಡಿ. ಮಿಯಾವ್ ಎಲ್ಲಿಂದ ಬಂತು? ಯಾವ ನಾಯಿ ಮಿಯಾವ್ ಅನ್ನತ್ತೆ? ಮನೆ ಪಕ್ಕದಲ್ಲಿ ಒಂದು ನಾಯಿ ಐತೆ, ಅದ್ ಮಿಯಾವ್ ಅಂತಾನೆ ಕರೆಯೋದು. ಬಾ ತೋರಿಸ್ತೀನಿ ಬೇಕಾರೆ. ಮಿಯಾವ್ ಅಂತ ಕರೀತದ? ಅದು ಕೂಗೋದು ಕಣ. ಏನದು ನಮ್ಮ ಮನೆ ಹತ್ರ ನಾ ಎಂದಾರು ಕರೀತದೆ, ಅದ್ರ ಇಷ್ಟ. ನಿಯತ್ತೊಂದು ಬಿಟ್ಟು ನಾಯಿಗೆ ಚಾಲೆಂಜ್ ಮಾಡೋ ತರ ಕೂಗ್ದವನು. ಸಾಬಾಷ್, ವೆರಿ ಗುಡ್, ಶಾಬಾಷ್. ಕೊನೆಗೂ ಶಾಬಾಷ್ ಅಂದಲ್ಲಪ್ಪ, ಅದು ಮೇನ್. ಕೇಳು, ಅದೇನ್ ಕೇಳ್ತೀಯ ಕೇಳು. ನಾಯಿ ಕೇಳ್ದಂಗ್ ಕೇಳ ನನ್ನ. ಅವನ್ಗೆ ಅವನೇ ಅನ್ಕೊಂಬಿಟ್ಟ. ನಾಯಿ ಅನ್ಕೊಂಬಿಟ್ಟೆ ಕೊಟ್ರ ನನ್ನ. ಇದನ್ನ ಕಟ್ ಮಾಡ್ಬಿಡು. ಆಯ್ತು, ಮಾಡ್ತೀನಿ ಬಿಡು. ನೀನ್ ಇಷ್ಟೀಚೆ ಒಪ್ಕೊಂಬಿಟ್ಟೆ? ಹ್ಞೂ ಕಣ, ಕಟ್ ಮಾಡ್ಬಿಟ್ಟು FB ಹಾಕ್ಬಿಡ್ತೀನಿ. ಒಂದಚ್ಚಪ್ಪ, ಒಳ್ಳೆ ಆಪ್ಷನ್ಗಳು. ನೆಕ್ಸ್ಟ್ ಕ್ವೆಶ್ಚನ್ ನಿಮ್ಗೆ. ಹೀರೋಯಿನ್ ದೂರದಿಂದ ಓಡ ಬರ್ತಾ ಇರ್ತಾರೆ. ಇಬ್ರು ನಡುವೆ ತುಂಬಾ ಪ್ರೀತಿ ಇದೆ. ಹತ್ರ ಬಂದು ಇಬ್ರು ಮುಖಾಮುಖಿ ನಿಂತ್ಕೋತಾರೆ. ಆವಾಗ ಒಂದು ಬರೋ ಅಂತ 5 ರೊಮ್ಯಾಂಟಿಕ್ ಟ್ಯೂನ್ಗಳು ಹೇಳಿ. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ನಿರುದಯನಂದರ ನನದೇನು ಹೇಳು ನೀನು, ಆಮೇಲೆ ಮಿಂಚಾಗಿ ನೀನು ಬರಲು ಅನಿಸುತ್ತಿದೆ ಯಾಕೋ ಇಂದು. ಸೂಪರ್. ನಾನು ಈ ರೊಮ್ಯಾನ್ಸ್ಗೋಸ್ಕರನೇ ಆಗ್ಲಿಂದ ಕಾಯ್ತಾ ಇದ್ದೆ. ಕೇಳು ನನ್ ಕೇಳು. ಸೇಮ್ ಸಿಚುವೇಶನ್ ಕಣ. ಹೀರೋಯಿನ್ ಬರ್ತಾ ಇದಾರೆ. ಫುಲ್ ಮಂಜು, ಕಣ್ಣು ಕಾಣಿಸ್ತಾ ಇಲ್ಲ. ಹೀರೋಯಿನ್ ಹತ್ರ ಬಂದು ಹೀರೋ ಹತ್ರ ಬಂದ ಇನ್ನೇನ್ ಇಬ್ರು ಮೀಟ್ ಮಾಡ್ಬೇಕು. ಅವಾಗ ಗೊತ್ತಾಗುತ್ತೆ ಅದು ಹೀರೋಯಿನ್ ಅಲ್ಲ, ಹೀರೋಯಿನ್ ಗಂಡ ಅಂತ. ಅವಾಗ ಬರೋ ಸೌಂಡ್ ಕೊಡು. ಹೀರೋಯಿನ್ ಗಂಟ ಬಂದ್ರೆ ಹತ್ರಕ್ಕೆ ಟ್ಯೂನ್ ಎಲ್ಲಪ್ಪ ಬರ್ತದೆ. ಡೈಲಾಗ್ ಬರುತ್ತೆ. ಡೈಲಾಗ? ಏನ್ ಡೈಲಾಗ್ ಬರುತ್ತೆ ಅಣ್ಣ? ಅಕ್ಕ ಹುಷಾರಾಗಿದ್ದಾರೆ, ಕರ್ಕೊಂಡು ಹೋಗಿ ಅಕ್ಕ, ಅಣ್ಣ ಮನೆಗೆ ಅಂತ ಬರುತ್ತೆ. ಎಲ್ಲಿ ಟ್ಯೂನ್ ಹೇಳ? ಯಾಕೆ ಬಂದ್ಬಿಡು. ಕಂಬಕ್ ಕಟ್ಟಾಕೊಂಡು ದುಬ್ಬ ಅಂತ ದುಬ್ಬಸ್ಲಿ ಅಂತ.
ಏನ್ ಕೇಳಿದ್ರು ನೀನು ಉಲ್ಟಾ ಹೇಳ್ತಿದ್ಯಾ, ನಾನೇನ್ ಮಾಡ್ಲಿ. ನೆಕ್ಸ್ಟ್ ಕ್ವೆಶ್ಚನ್ ನಿಮ್ಗೆ. ಪುನೀತ್ ರಾಜ್ಕುಮಾರ್ ಅವರು ಇಷ್ಟಪಡುವಂತಹ ಕನ್ನಡದ 3 ಹಾಸ್ಯ ನಟರು ಯಾರ್ಯಾರು? ನರಸಿಂಹರಾಜು ಅವರು, ಸಾಧು ಕೋಕಿಲ ಅವರು, ರಂಗಾಯಣರು. ರಂಗಾಯಣರು. ಹಾ, ಓಕೆ. ಕಾಮಿಡಿ ಆರ್ಟಿಸ್ಟ್ ಹೆಸರು ಕೆಳಗೆ ನನ್ನ ಹೆಸರು ಹೇಳಿಲ್ವಲ್ಲ, ಅದನ್ನ ಕಟ್ ಮಾಡ್ಬಿಡು. ಸೆಕೆಂಡ್ ಟೈಮ್ ಹೇಳಿದ್ರಲ್ಲ ಅದನ್ನ ಇಟ್ಕೋ. ಇಲ್ಲ ಕಣ, ಇದೆಲ್ಲ ಫುಲ್ ಎಡಿಟ್ ಮಾಡ್ಬಿಡ್ತೀನಿ. ನಿನ್ ಪ್ರೋಗ್ರಾಮ್, ನಿನ್ ಶೋ ಇಷ್ಟ ಬಂದಂಗೆ ಎಡಿಟ್ ಮಾಡ್ಕೊತ್ಯಾ? ಸರ್ ನೀವ್ ಹೇಗಿದ್ರಿ ಸರ್? ನೀವ್ ಹೇಗಿದ್ರಿ ಈ ಕಾಂಪಿಟೇಷನ್ ಅಲ್ಲಿ? ನೀವ್ ಹೇಗಿದ್ರಿ? ಆದ್ರೆ ಇವನಿಗೆ ಮಾತ್ರ ಬುದ್ಧಿ ಕಲಿಸ್ತೆ ಬಿಡಲ್ಲ. ಅಪ್ಪು ಸರ್ ಬರ್ತೀನಿ ಸರ್. ಕುರಿ ನಮ್ಗೋಸ್ಕರ ಒಂದ್ ಸ್ಟೆಪ್ ಹಾಕ್ಬಿಟ್ಟು ಹೋಗ್ರಿ. ಆಗ ಹಾಕಿದ್ದೇನ್ ತಪ್ಪೇನಾ? ಅದು ಸ್ಟೆಪ್ಪೆ. ಈ ಟಂಟನಾಟನಲ್ಲಿ ಗೆದ್ದಿದ್ದು ಅಪ್ಪು ಅವರು, ನಿಮಗೆ ಥ್ಯಾಂಕ್ ಯು. ಒಂದು ಸ್ಪೆಷಲ್ ಗಿಫ್ಟ್ ಇದೆ. ಓಕೆ. ಇದು ನಿಮಗೆ ತುಂಬಾ ಹತ್ತಿರವಾದದ್ದು, ಓಪನ್ ಮಾಡಬಹುದು. ಓ ವಾವ್, ವಾಲ್ಮೀಕಿ ರಾಮ. ಬೆಟ್ಟದ ಹೂ ಸಿನಿಮಾದಲ್ಲಿ ಈ ಪುಸ್ತಕ ತಗೊಳ್ಳೋದಕ್ಕೆ ಅಷ್ಟೆಲ್ಲ ಕಷ್ಟಪಟ್ಟರು. ಅಂಡ್ ಅದು ಅಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಇವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂತು. ಸೊ ಅದಕ್ಕೆ ವಾಲ್ಮೀಕಿ ರಾಮಾಯಣ ಪುಸ್ತಕನ ನೀವು ಗೆದ್ದಿದ್ರು. ಥ್ಯಾಂಕ್ ಯು. ಅಲ್ಲಿ ತಗೊಳಕ್ಕಾಗಿಲ್ಲ, ಮಜಾ ಟಾಕೀಸಲ್ಲಿ ಕೊಟ್ಟಿದ್ದೀವಿ. ಥ್ಯಾಂಕ್ ಯು. ಯಾಕೆ ತಿಂಗಳಿಗೆ ಕೊಡ್ತೀಯಾ? ಇಂಟ್ರೊಡ್ಯೂಸ್ ಮಾಡ್ತೀವಿ ಎಸ್ ಎಸ್ ಸರ್, ಇದು ನನ್ನ ಅಸ್ಟೆಂಟ್ ಸರ್. ಸರ್ ನಮಸ್ತೆ ಸರ್. ಸರ್, ಇವಳು ನನ್ನ PA ಸರ್. Hi, Apu sir. My name is Mai, Mudesha's PA. Actually born and brought up in San Francisco. ಹೇಳಿದನ್ ಕೇಳ್ಸ್ಕೊ, ತಿಂಗಳಿಗೊಂದ್ಸಲ ಸಂಬಳ ಎಣಿಸ್ಕೊ. ನಂದು ಅಷ್ಟು ಉದ್ದ ಇಲ್ಲ ಸರ್, ಇಂಟ್ರೊಡಕ್ಷನ್ ಚಿಕ್ಕದು. ಒಂದು ಸರ್ ಸರ್, ನೆಕ್ಸ್ಟ್ ನಿಮ್ ಜೊತೆ ಒಂದು ಪಿಕ್ಚರ್ ಮಾಡುವ ಅಂತ ಸರ್. ಶೋರ್. ನಾನೇ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಸರ್. Okay. ಆದ್ರೆ ಒಂದೇ ಒಂದು ಕಂಡೀಷನ್ ಸರ್. ಬಜೆಟ್
ಮಿನಿಮಮ್ 250 ಕ್ರಾಸ್ ಆಗಿರ್ಲೇಬೇಕು. ಅದಕ್ಕಿಂತ ಒಂದೇ ಒಂದು ರೂಪಾಯಿ ಕಡಿಮೆ ಆದ್ರೂ ನಾನು ಒಪ್ಪಲ್ಲ. ಭಾರಿ ದೌಲತ್ತಲ್ಲಿ ಮೆರಿತಾ ಇದೆ ಕಣ ಮುದ್ದೆ ನೀನು. ಹ್ಞೂ ಬಾವ, ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಲಿ ಒಡೆ ಹಿಡಿದ್ನಂತೆ. ಒಡೆ ಅಲ್ಲ ಕಣ, ಕೊಡೆ ಹಿಡ್ದಂತೆ. ಬಾವ ನನಗೆ ಒಡೆ ಇಷ್ಟ, ನಾನು ಒಡೆನೇ ಹಿಡ್ಕತ್ತೀನಿ. ನಿನಗೆ ಯಾಕೆ ನೀನು ಸುಮ್ಮನೆ ನಿಂತ್ಕೊಳ್ಳ. ಅಪ್ಪು ಸರ್, ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಲಿ ಕೊಡೆ ಹಿಡಿತಾನೆ ನಿಜ. ಆದ್ರೆ ನನಗೆ ಮಳೆನೇ ಬರ್ಸೋಷ್ಟು ಐಶ್ವರ್ಯ ಬಂದ್ಬಿಟ್ಟಿದೆ. ಕೊಡೆ ಹಾಕ್ಬೇಕು ಸರ್. ಮೋಡದ ಮೇಲೆ ಹೆಲಿಕಾಪ್ಟರ್ ಹೋಗ್ತೀನಿ ಸರ್ ನಾನು. ನಿಂದು ಒಂದು ಬಾಳು ಹೋಗಿ ಮಕ್ಕೆ. ಬಾ ಏನಮ್ಮ ಮಾಡಿದೆ ನೀನು? ನಮ್ ಬಾಸ್ ಹೇಳಿದ್ರು ನಮ್ ಬಾಬಾ ಮಿನಿಮಮ್ 25 ಟೈಮ್ಸ್ ಮಕ್ ಹೋಗಿದ್ದಾನೆ ಅಂತ. ಅದಕ್ಕೆ ಸ್ಯಾನಿಟೈಸ್ ಮಾಡ್ತಾ ಇದ್ದೀನಿ. ಬಾವಾ, ಇಫ್ ಯು ಸೋಷಿಯಲ್ ಸ್ಕೋಲ್ಡಿಂಗ್ ಯು ಥ್ರೋ ಮನಿ ಬೈ ದೆಮ್. ಏನಂಗಂದ್ರೆ ಇಂಗ್ಲಿಷ್ ಬರ್ಕಿಲ್ಲ ನಿನ್ಗ? ದಡ್ಡ ಕಣಪ್ಪ ನಿನ್ನ ದಡ್ಡ. ಸಮಾಜ ನಿನ್ನ ಬೈತಾ ಇದ್ರೆ ಕಾಸ್ ಬಿಸಾಕೋರ್ನ ಕೊಂಡ್ಕೊ ಅಂತ. ಸೋಷಲ್ ಅಂದಲ್ಲೋ ಬಾವಾ, ಇಂಗ್ಲಿಷ್ ನಲ್ಲಿ ಸಮಾಧಾನಕ್ಕೆ ಸೋಷಿಯಲ್ ಸ್ಟಡೀಸ್ ಅಂತಾರ. ನಿನ್ ನಾಲ್ಗೆ ಗೆದ್ಲಿಡಿಯಾ? ಅದು ಸೋಷಿಯಲ್ ಅಲ್ಲ ಕಣ, ಸೊಸೈಟಿ. ಅದಕ್ಕೆ ಬಂದ್ಬಿಡು. ಸೊಸೈಟಿ ಅಂದ್ರೆ ಅಕ್ಕಿ ಬೆಳೆ ಕೊಡ್ತಾರಲ್ಲ, ಆಧಾರ್ ಕಾರ್ಡು ಅದು. ರಾಮ, ಅದು ಆಧಾರ್ ಕಾರ್ಡ್ ಅಲ್ಲ ಕಣೋ, ರೇಷನ್ ಕಾರ್ಡು. ಅಪ್ಪ, ನನ್ನ ಹತ್ರ ಅದೇ ಅದು ಆಧಾರ್ ಕಾರ್ಡು. ಅದಕ್ಕೆ ಅದನ್ನೇ ಹೇಳ್ದೆ, ಬಂದ್ಬಿಟ್ಟ ನಿಂದೆಲ್ಲಿ ಇಡ್ಲಿ ಅಂತ. ಬಂದ್ಬಿಟ್ಟ ನಂದೆಲ್ಲಿ ಇಡ್ಲಿ ಅಂತ, ನಿಂದೆಲ್ಲಿ ಇಡ್ಲಿಲ್ಲ. ನಾನು ಅದೇ ಹೇಳಿದ್ದು, ನಿಂದೆಲ್ಲಿ ಇಡ್ಲಿ ಅಂತ ಹೇಳ್ತಾ ಇದ್ದೀನಿ. ಅಮ್ಮ ಮಾಯಾ, ಪ್ಲೀಸ್, ಇವರಿಬ್ರು ದಡ್ರು ಒಪ್ಕೋತೀನಿ. ನೀನಾದ್ರೂ ಹೇಳಮ್ಮ, ಯಾಕೆ ಇಲ್ಲಿಗೆ ಬಂದ್ರಿ? ಆಕ್ಚುಲಿ ನಮ್ ಬಾಸ್ ಒಂದು ಮ್ಯೂಸಿಯಂ ನ ಓಪನ್ ಮಾಡ್ತಿದ್ದಾರೆ. ಅದೇ ಖುಷಿಗೆ ನಿಮ್ಮೆಲ್ರಿಗೂ ಗಿಫ್ಟ್ ಕೊಡೋದಿತ್ತು, ಅದಕ್ಕೆ ಬಂದ್ವಿ. ಲಾಕ್ ಡೌನ್ ಮುಂಚೆ ಇವ್ರ ಮನೆಯಲ್ಲಿ ಮೂಸ್ಕೊಂಡಿದ್ದವ್ರು, ಇವನು ಮ್ಯೂಸಿಯಂ ಮಾಡ್ತಾನೆ ಅಂದ್ರೆ ಮೆಚ್ಚಲೇಬೇಕದು. ಏನಪ್ಪ ಮ್ಯೂಸಿಯಂ? ಯಾವ್ದು? ಮೂಮೂಲಿ ಮ್ಯೂಸಿಯಂ. ಮಾಮೂಲಿ ಎಲ್ಲ, ಅದು ಮಾಮೂಲಿ ಇರ್ಬೇಕು. ಮಾಮೂಲಿ ಮ್ಯೂಸಿಯಂ ಸರ್ ಅದಲ್ಲ ಕಾದು ಸರ್. ಮೂಮೂಲಿ ಅಂದ್ರೆ ಮುದ್ದೇಶನ ಮ್ಯೂಸಿಯಂ ಲಿಮಿಟೆಡ್ ಅಂತ ಸರ್. ಶಾರ್ಟ್ ಫಾರ್ಮ್ ಆಗಿ ಮೂಮೂಲಿ ಅಂತ ಇಟ್ಟಿದ್ದಾರೆ ಅಪ್ಪ ಸರ್. ಮೂಮೂಲಿ ಸರ್. ಏನಪ್ಪ ಇದು? ಕಾಸಿದ್ರೆ ಎಂಜಾಯ್ ಮಾಡ್ಬೇಕು, ದೇಶ ಸುತ್ತಬೇಕು, ಅದೆಲ್ಲ ಮಾಡ್ಬೇಕು ಅಂದ್ರೆ ನೀವೇನ ಮ್ಯೂಸಿಯಂಗಳೇ ಮಾಡ್ಕೊಂಡು? ಬಾವಾ, ಹಿಂದೆ ಒಬ್ಬ ದೊಡ್ಡ ಮನ್ಸ ಇದ್ದ, ಮಿಸ್ಟರ್ ಪಲ್ಯ ಅಂತ ಅವನ ಹೆಸರು. ಯಾರು? ಮಿಸ್ಟರ್ ಪಲ್ಯ. ಯಾರೋ ಪಲ್ಯ ಅಂತ ಹೆಸರಿಟ್ಕೋತಾರೆ. ಅಪ್ಪ, ಅದನ್ನ ಅವ್ರ ಅಪ್ಪನ ಕೇಳಪ್ಪ, ನನ್ನ ಯಾಕಪ್ಪ ಕೇಳ್ತೀಯ ನೀನು? ಅವ್ನ ಪಲ್ಯ ಅಂತ ಅದರಲ್ಲಿ ಏನಾರು ಇಟ್ಕೊಳ್ಳಿ, ನಿನಗೇನು? ಈಗ ನಿಮ್ಮ ಅಪ್ಪ ನನಗೆ ಸುಜನ್ ಲೋಕೇಶ್ ಅಂತ ಇಟ್ಟಿಟ್ಟವ್ರೆ. ನಾವ್ ಯಾಕೆ ಅಂತ ಕೇಳ್ದ ನೀನ? ಅಮಿಕ ನಿಂತ್ಕೊಳ್ಳಪ್ಪ ನೀನು, ಎಲ್ಲದಕ್ಕೂ ಬಂದ್ಬಿಡ್ತಾನೆ. ಅಪ್ಪ ಸರ್, ಆ ಮಿಸ್ಟರ್ ಪಲ್ಯ ಇದ್ನಲ್ಲ ಸರ್, ಅವ್ನು ಹಿಂಗೆ ಸರ್, ಹಳೇ ಸಾಮಾನೆಲ್ಲ ಜಾಸ್ತಿ ದುಡ್ಡು ಕೊಟ್ಟು ಎತ್ತಕೊಂಬತ್ತಿದ್ದಂತೆ. ಅದನ್ನೆಲ್ಲ ನಮ್ ಟುಯ್ಯ ಕಳಿಸಿದ್ಲು ವಾಟ್ಸಪ್ ನಲ್ಲಿ ನಂಗೆ. ಇಟ್ಸ್ ನಾಟ್ ತುಯ್ಯ, ಇಟ್ಸ್ ಮಾಯಾ. ಅದೇಯ ಈ ಮಾಯಾ ಕಳ್ಸಿದ್ ವಿಡಿಯೋ ನೋಡ್ಬಿಟ್ಟು ನಾನು ಫಾರಿನ್ಗೆಲ್ಲ ಹೋಗಿ ನಮ್ ದೇಶದ ಹಳೆ ಐಟಮ್ಗಳನ್ನೆಲ್ಲ ಕಾಸ್ಟ್ಲಿ ದುಡ್ಡು ಕೊಟ್ಬಿಟ್ಟು ಎತ್ತಾಕ ಬಂದ್ಬಿಟ್ಟಿನಿ. ಅದಕ್ಕೆ ಸರ್ ಇವತ್ತು ಅಪ್ಪು ಸರ್ ಮಜಾ ಟಾಕೀಸಿಗೆ ಬಂದಿದ್ದಾರೆ. ಸೊ ಆ ಮ್ಯೂಸಿಯಂ ಇನಾಗ್ರೇಷನ್ ಅಪ್ಪು ಸರ್ ಕೈಲೇ ಮಾಡಿಸ್ಬಿಡೋಣ ಅಂತ ಓಡ್ ಬಂದ್ವಿ ಸರ್. ಹಾ ಸರ್, ಮೂಮೂಲಿ ಮ್ಯೂಸಿಯಂ. ಅಲ್ಲ ಕಣ, ಅವ್ರೇನೋ ಬಂದು ಇಲ್ಲಿ ನಮ್ ಜೊತೆ ಮಾತಾಡ್ಕೊಂಡ್ರೆ ರಿಲ್ಯಾಕ್ಸ್ ಮಾಡ್ಬೇಕು ಅಂತ ಬಂದ್ರೆ ನೀವೇನೋ ಉದ್ಘಾಟನೆ ಗಿದ್ನಾಟನೆ ಅನ್ಕೊಂಡು ನೀ ನಮ್ಮನ್ನು ಉಚ್ಚಾಟನೆ ಮಾಡಿದ್ರು ಪರವಾಗಿಲ್ಲ ಬಾವ, ನಾನು ಇವ್ರ ದೊಡ್ಡ ಫ್ಯಾನ್ ಬಾವ. ಇವತ್ತು ನಾನು ವರ್ಲ್ಡ್ ಫೇಮಸ್ ಸ್ಟಾರ್ ಆಗಕ್ಕೆ ಇವರೇ ಇಸ್ಕಿದ್ ಬೆಳೆ ರೇಸ್ ಅನ್ನು ಬಾವ. ಏನ ಇಸ್ಕಿದ್ ಬೆಳೆ ರೇಸ್ ಅನ್ನು? ಇವ್ರು ಯಾವ ಬೇಳೆ ಇಸ್ಕಿದ್ರು? ಏನದು? ಅಪ್ಪ, ಇಸ್ಕದ್ ಬೆಳೆ ರೇಸನ್ ಅಂದ್ರೆ ಅದೇ ಪೇರಣೆ ಅಪ್ಪ, ಅದು ಇಸ್ಕಿದ್ ಬೆಳೆ ರೇಷನ್ ಅಲ್ಲ, ಇನ್ಸ್ಪಿರೇಷನ್. ಎರಡರಲ್ಲೂ ಸಣ್ಣ ಐತಲ್ಲ, ಬುಟ್ಟಾಕ ಬನ್ನಿ, ಯಾಕೆ ಬೇಡ್ತೀಯ? ಸರ್ ನೀವು ಬನ್ನಿ ಸರ್, ಪ್ಲೀಸ್ ಬನ್ನಿ ಸರ್. ಸರ್ ಪ್ಲೀಸ್ ಸರ್ ಉದ್ಘಾಟನೆ ನಮ್ದು ಮೂಮೂಲಿ ಐತಲ್ಲ ಸರ್. ಬಾವಾ, ನೀನ್ ಸುಮ್ಮನೆ ಹಂಗೆ ನಿಂತ್ಕೊಂಡಿದ್ಯಾ? ಲೈವ್ ಆಗಿ ನೀನು ಬಂದ್ಬಿಡ ಲೈವ್ ಆಗಿ ಸುಮ್ಮನೆ ನಿಂತ್ಕೊಂಡು ಗರಡ್ಗಮ್ನಂಗೆ ಯಾವಾಗ್ಲೂ ವೇಟ್ ಮಾಡಿ ನನ್ನ ಮಗ ಲೈವ್ ಐತಾನೆ. ಹಲೋ ಫ್ರೆಂಡ್ಸ್, ನಾವೀಗ ಪುನೀತ್ ಸರ್ ತರ ಇದೀವಿ. ಅವರು ಈಗ ಉದ್ಘಾಟನೆ ಮಾಡ್ತಾವ್ರೆ. ಪುಳಿಯೋಗ್ರೆ, ಬಿಸಿ ಬೆಳೆಬಾತು ಎಲ್ಲ ಮಿಕ್ಕೋಗ್ಬಿಟ್ಟದೆ. ಬನ್ನಿ ಎಲ್ಲ ತಿನ್ನುವ, ಬನ್ನಿ. ಹಲೋ, ಯಾರನ್ನ ಕಟ್ಟಾಗ್ತಾ ಇದೀರೋ? ಹಿಡ್ಕಪ್ಪ, ನೀನ್ ಹೇಳ್ತೀನಿ. ಉದ್ಘಾಟನೆ ಟೇಪ್ ಕಟ್ ಮಾಡಿಸ್ಬೇಕಂಡ್ರು, ಹಗ್ಗ ಕಟ್ ಮಾಡಿಸ್ತಾ ಇದ್ರಲ್ಲೋ? ಬಾವಾ, ನಾನು ಏನೇ ಮಾಡಿದ್ರು ದೊಡ್ಡದಾಗೆ ಮಾಡೋದು, ನೀವು ಮೈಕಂದಿರಪ್ಪ.
ಫೇಸ್ಬುಕ್ ಲೈವ್ ಫೇಸ್ಬುಕ್ ನಿಮ್ಗೆಲ್ಲ ಗಿಫ್ಟ್ ಕೊಡೋದೇ ಮರ್ತ್ಬಿಟ್ಟಿದ್ದೆ. ನನಗೆ ಎಲ್ಲ ಬಾಕ್ಸ್ ಕೊಡು ತೆಗಿಯಕ್ಕೆ ಒಂದೊಂದು ಗಂಟೆ ಮಾಡಬೇಡ ನೀನು. ಗಿಫ್ಟ್ ಸರ್ ತಗೊಳ್ಳಿ ಸರ್. ಓಪನ್ ಮಾಡಿ ತೋರಿಸಿ ಸರ್ ಇದ್ರ ಬೆಲೆ ಎಷ್ಟು ಅನ್ಕೊಂಡ್ರಿ ಸರ್? ಇದು ಎಷ್ಟು ಎಷ್ಟು ಸರ್? ಇದು 32 ಕೋಟಿ ಸರ್. ಓ ಅಂತದ್ರಲ್ಲಿ ಏನಿದೆಪ್ಪ ಈ ಡಬ್ಬದಲ್ಲಿ ಏನಿದೆ? ಆಂಟಿಗೆ ಬೆಲೆ ಜಾಸ್ತಿ ಬಾ. ಅಂಕಲ್ ಏನ್ ಫ್ರೀ ಆಗಿ ಬರ್ತಾರ ಅದು ಆಂಟಿಗೆ ಬೆಲೆ ಜಾಸ್ತಿ ಅಲ್ಲ, ಆಂಟಿಕ್ಗೆ ಬೆಲೆ ಜಾಸ್ತಿ. ಆಂಟಿಕ್ ಅದೇ ಕಣಪ್ಪ, ಅದೇ ಆಂಟಿಕ್ ಬಾವ, ಇದು ಆಂಟಿಕ್. ಏನ್ ಬೀಗ ಹಾಕೋರೆ? ಹೆಂಗ ಇದು ತೆಗಿಯೋದಿದು? ಇಲ್ಲಿ ಸರಿ ಕೀ ಕೊಡಿ, ಒಳಗೇನಿದೆ ನೋಡೋಣ. 32 ಕೋಟಿದು ಬಾವ. ಇದ್ರ ಕೀ ಬಾಕ್ಸ್ ಒಳಗೆ ಐತೆ ಬಾ. ಮತ್ತೆ ಹೆಂಗ್ ತೆಗಿಯೋದು? ಕೀ ಒಳಗೈತೆ, ತೆಗಿಯಕ ಆಯ್ತಿಲ್ಲ. ಅದೇ ಈ ಬಾಕ್ಸಿನ ಸ್ಪೆಷಾಲಿಟಿ. ಅದಕ್ಕೆ 32 ಕೋಟಿ ತಗೊಂಡ್ಬಂದಿರೋದು ನಾನು. 32 ರೂಪಾಯಿ ಕೊಟ್ಬಿಟ್ಟು 4 ಮೊಳೆ ಹೊಡೆದಿದ್ರೆ ಒಂದು ಡಬ್ಬ ಹಂಗೆ ಇದೇ ತರ ಆಗಿರೋದಲ್ಲ, ಓಪನ್ ಮಾಡಕ್ ಆಯ್ತಾರಲ್ಲ. ಹೌದಲ್ವಾ? 32 ಕೋಟಿ ಯಾಮಾರ್ಬಿಟ್ನಲ್ಲ. ಅಯ್ಯೋ ಮಿಸ್ಟರ್ ಇಜಿಲ್ಲ, ನೀವೇನು ಬೇಜಾರು ಮಾಡ್ಕೋಬೇಡಿ ಸರ್. ನನಗೇನ್ ತಂದಿಲ್ವಾ? ನಿಮಗೂ ಸೂಪರ್ ಆಗಿರೋ ತಂದೀನಿ. ಬೇಗ ತಗೋಬಾರ ಸರ್. ನಿಮಗೋಸ್ಕರ ಬಹಳ ಬ್ಯೂಟಿಫುಲ್ ಆಗಿರೋ, ವಂಡರ್ಫುಲ್ ಆಗಿರೋ, ಮಾರೂಸಲ್ ಆಗಿರೋ, ತುಂಬಾ ಅದ್ಭುತವಾಗಿರುವಂತ ಈ ಜಿಪ್ಪಿಂದ ತಗೊಂಡ್ಬಂದಿದ್ದೀನಿ ಸರ್. ಈ ಜಿಪ್ ಅಲ್ಲ, ಈ ಜಿಪ್ಟ್. ಅವ್ರ ಗಿಫ್ಟ ನೀವೇ ಹೊಸಿ ಓಪನ್ ಮಾಡ್ಬಿಡಿ. ಡಿಜಿಲಾಗ ಇದು? ಹೌದು ಈ ಜಿಲ್ಲಾಗೆ ಬಹಳ ಪಿರುತಿನ ತಗೊಂಡ್ಬಂದಿರೋದು ಸರ್. 1 2 3 ಕ್ಲಾಪ್. ಏನ ಇದು? ಮಮ್ಮಿ ತಗೊಂಬಂದಿದ್ಯಲ್ಲೋ? ಮಮ್ಮಿ ಇಟ್ಕೊಂಡು ಅವ್ರೇನ ಮಾಡ್ತಾರೆ? ಭಾವ, ಮಮ್ಮಿನ ಅವ್ರಿಗೆ ಗಿಫ್ಟ್ ಕೊಡ್ಬೇಕು ಅನ್ನಿಸ್ತು, ನಾವು ತಂದಿದೀವಿ. ಅದನ್ನ ಅವ್ರು ಇಟ್ಕೊಂಡು ಮಮ್ಮಿನಾರು ಮಾಡ್ಲಿ, ಡ್ಯಾಡಿನಾರು ಮಾಡ್ಲಿ, ನಮ್ಗೇನು ಅದು ಅವ್ರ ಇಷ್ಟ ಕಣಪ್ಪ. ನಿಂದೇನಪ್ಪ ಇದ್ದಿಲ್ಲ ಸರ್. ಮಮ್ಮಿ ಇಷ್ಟ ಆಯ್ತಾ ಸರ್? ಚೆನ್ನಾಗಿ ನೋಡ್ಕೊಳ್ಳಿ ಸರ್. ಮೇಂಟೆನೆನ್ಸ್ ಈಸಿ ಸರ್. ವಾರಕ್ಕೊಂದ್ಸಲಿ ಟೇಪ್ ತೆಗೆದ್ಬಿಟ್ಟು ಮತ್ತೆ ಹಾಕೊಳ್ಳೋದು ಸರ್. ಮಮ್ಮಿ ಹೋಗಿ ಡ್ಯಾಡಿ ಕಾರಲ್ಲಿ ಕೂತಿರೋ. ಓಕೆ, ಆಮೇಲೆ ಬಂದು ಮುಗಿತಪ್ಪ. ನಾವು ಅಪ್ಪು ಅವ್ರ ಹತ್ರ ಮಾತಾಡ್ಬೇಕು. ನಿನ್ ಗಿಫ್ಟ್ ಗಳೆಲ್ಲ ನೋಡಿ ನನಗೆ ಖುಷಿ ಕೆಳಗಿಂದ ಮೇಲ್ ಬರ್ತಾ ಇದೆ. ಪಿತ್ತ ನೆತ್ತಿಗೆ ಇರೋಕ್ ಮುಂಚೆ ದಯವಿಟ್ಟು ಹೊರಟ್ಬಿಡು ಪ್ಲೀಸ್. ಆ ಐಟಮ್ ತೋರಿಸ್ಲೇ. ಐಟಮ್ ಬೇಡ ಸಯ್ಯ. ಅದ ಕರೆಕ್ಟ್. ಕೊಯ್ಯ ಎಲ್ಲಿ ಆ ಮೊಟ್ಟೆ ಕೊಡು. ಬ್ಯೂಟಿಫುಲ್ ಲವ್ ಯು. ತಗೊಳ್ಳಿ ಸರ್. ಇದು ಬಹಳ ವಿಶೇಷವಾದ ಮೊಟ್ಟೆ ಸಾ. ನೀವು ಎಕ್ಸಸೈಸ್ ವರ್ಕೌಟ್ ಎಲ್ಲ ಮಾಡ್ತಿರಲ್ಲ, ಅದಕ್ಕೆ ಬೇಕಾಯ್ತು ಸರ್. ಇದ್ರ ಬೆಲೆ ಜಸ್ಟ್ 5 crores ಸರ್. ಮೊಟ್ಟೆಗೆ? ಇದಕ್ಕೆ 5 crores ಬಾವಾ. 5 ಕೋಟಿ? 5 ಕೋಟಿ. ಎಸ್ ಸರ್. ಯಾ ಒಂದ್ ನಿಮಿಷ ಇರು. ಇದ್ ನಿಂದು 5 ಕೋಟಿ ಮೊಟ್ಟೆ. ಯಾ ಸರ್. ಇದು ನಂದು 5 ರೂಪಾಯಿ ಕೊಟ್ಟು ತಂದಿರೋ ಮೊಟ್ಟೆ. ಹೌದು ಬಾ. ಯಾವ್ದು ಅಂತ ಹೇಳು. ಏನಪ್ಪ ಎರಡು ಒಂದೇ ತರ ಐತೆ? ನನ್ನ ಹತ್ರ ಒಂದು ಹಳೆ ಐಟಮ್ ಇದೆ, ಎಷ್ಟು ಕೊಡ್ತೀಯ ಹೇಳಪ್ಪ? ಐಟಮ್ ಮೇಲೆ ಅಮೌಂಟ್ ಕಣಮ್ಮ. ಎಷ್ಟು ಕೇಳಿ? ಒಂದು ಅಮೌಂಟ್ ಹೇಳಿ, ಪರವಾಗಿಲ್ಲ. ಇದೆಲ್ಲ ಕಾಲ್ನ ಒಂದು 75 ಕೋಟಿ. 75 ಕೋಟಿ. ಹಿಟ್ಲರ್ ಸೇದಿರೋ ಸಿಗರೇಟ್ ಇದೆ ನನ್ನ ಹತ್ರ. ಹಿಟ್ಲರ್ ಸೇದಿ ಸಿಗರೇಟಾ? ಹಾ, 5 ಕೋಟಿ ಕೊಡ್ತೀನಿ ಕಣ. ಓಕೆನಾ? ಸರಿ, ಬಂದಷ್ಟು ಬರ್ಲಿಲ್ಲ. ಸಿಗರೇಟ್ ಕೊಡ. ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಕೊಡಿ. ಬಂದು ಸರ್. ಅದಲ್ಲ ಒಂದು ದುಡ್ಡ ನಮ್ಗೆ. ಸಿಗರೇಟ್ ಕೊಡ ಫಸ್ಟ್. ತಗೋ. ಏನ್ ಸರ್ ಏನಿಲ್ಲ ಅದು? ಎಲ್ಲಪ್ಪ ನಾನೇನ್ ಹೇಳಿದ್ದು? ಹಿಟ್ಲರ್ ಸೇದ್ಬೇಕಾಗಿರೋ ಸಿಗರೇಟ್ ಅಲ್ಲ, ಸೇದಿರೋ ಸಿಗರೇಟ್. ಸಿಗರೇಟ್ ಅಲ್ಲ, ಸೇದ್ ಮುಗಿದೋಗಿರುತ್ತೆ. ಅಲ್ಲ ಸಾ, ನನ್ನೇ ಯಾಮಾರಿಸ್ಬಿಡ್ತೀಯ ನೀನು. ಹೊಗೆನಾರು ಇರ್ಬೇಕಲ್ಲ, ಹೊಗೆ ಅದೆಲ್ಲಿ? ದಡ್ಡ, ಅದು ಗೊತ್ತಿಲ್ಲ. AC ಆನ್ ಆಗಿದೆಯಲ್ಲೋ, ಎಲ್ಲ ಹೋಗ್ಬಿಟ್ಟಿದೆ, ಅಷ್ಟು ಗೊತ್ತಾಗಿದೆ. ಅಪ್ಪು ಮುಂದೆನೆ ಇಟ್ಟಲ್ಲ ಆಪು. ಕಣ್ಣೆದರಿಗೆ ಮೋಸ ಮಾಡ್ಯ ನೀ ನನ್ಗೆ. ನಿನ್ನ ಆಫ್ರಿಕಾದಿಂದ ಹುಡುಗರನ್ನ ಕರೆಸಿ ಓಡಿಸ್ತೀನಿ ಕಣ ನಿನ್ಗೆ. ಯಾಕೆ ಇಲ್ಲಿ ಹುಡುಗರಿಲ್ವಾ? ಎಲ್ಲಿ ಹುಡುಗರು ಬಂದ್ರೆ ನಂಗೆ ಹೊಡೆದು ಬಿಟ್ಟೈತಾರೆ, ಅದಕ್ಕೆ ಬೇಡ. ನಿಮಗೂ ಏನಾರು ಸೆಕ್ಯೂರಿಟಿ ಏನಾರು ಬೇಕು ಅಂದ್ರೆ ಹೇಳಿ ಸರ್. ನಮ್ಮ ಹುಡುಗರು ನೆಂಟರ್ ನ್ಯಾಷನಲ್ ಸರ್. ಏನ್ ನ್ಯಾಷನಲ್? ನೆಂಟರ್ ನ್ಯಾಷನಲ್. ಅದು ಇಂಟರ್ನ್ಯಾಷನಲ್. ಅಪ್ಪ ನಮ್ಮ ಹುಡುಗರು ನಾನು ನೆಂಟರ್ ತರನೇ ನೋಡ್ಕೋತೀನಿ, ಅದಕ್ಕೆ ನೆಂಟರ್ ನ್ಯಾಷನಲ್ ಒಂದೇ ಕಣಪ್ಪ. ನೀನ್ ಮಾತಾಡ್ಬೇಡ ಬಾ, ನೀನ್ ಮಾತಾಡ್ಬೇಡ.
ಕಣ್ಣು ಮುಂದೆನೆ 5 ಕೋಟಿ ಮೋಸ ಮಾಡಿದೆಲ್ಲ ನಿನ್ನ ಬುಡಕ್ಕಿಲ್ಲ ಕಣೋ, ನಿನ್ನ ಬುಡಕ್ಕಿಲ್ಲ. ಒಂದು ಸರೋಜ ಇನ್ನು 5 ಕೋಟಿ ಟ್ರಾನ್ಸ್ಫರ್ ಮಾಡೋಣ. ఎందుకు ಸರ್? ನಾನು ಯಾರೋ ನನ್ನ ಯೋಗ್ಯತೆ ಏನೋ? ಬರೀ 5 ಕೋಟಿಗೆ ಮೋಸ ಹೋಗಿದ್ದೀನಿ ಅಂದ್ರೆ ಜನದ ಮುಂದೆ ಅವಮಾನ ಆಗಕ್ಕಿಲ್ವೇನೋ? ಅದಕ್ಕೆ ಇನ್ನೊಂದು ಕೋಟಿ 5 ಕೋಟಿ ಟ್ರಾನ್ಸ್ಫರ್ ಮಾಡೋ 5 ಕೋಟಿ ಮಾಡೋ. ಈಗ ನನ್ನ ಲೆವೆಲ್ಗೆ ಮ್ಯಾಚ್ ಮಾಡಿದೆ. ಮುದ್ದೇಶ 10 ಕೋಟಿಗೆ ಮೋಸ ಹೋದ ಅಂದ್ರೆ ಒಂದು ಲೆವೆಲ್ ಮಗ. ಏ ಬಾಬಾ, ಕಣ್ಣು ಮುಂದೆನೆ 10 ಕೋಟಿ ಮೋಸ ಮಾಡ್ದೇವೇನೋ? ನಿನ್ನ ಬಿಡಕ್ಕಿಲ್ಲ ಕಣ, ನಿನ್ನ ಬಿಡಕ್ಕಿಲ್ಲ. ಮತ್ತೆ ಬರ್ತೀನಿ. ಎತ್ತ ಹೆಲಿಕಾಪ್ಟರ್ ಸರ್ ನೀವು ಬರಿಬೇಡಿ ಸರ್. ಒಳ್ಳೆ 250 crores ಒಳ್ಳೆ ಪಿಕ್ಚರ್ ಸರ್. 250 crores ಒಳ್ಳೆ ಈಕ್ವಲ್ ಆಗಿ ಮ್ಯಾನೇಜ್ ಮಾಡ ಸರ್ ಹೆಲಿಕಾಪ್ಟರ್ ಉಂಟಾಯ್ತು. ರಿವರ್ಸ್ ತಗೊಳ್ಳೋ, ಯೂಟರ್ ತಗೊಳ್ಳೋ ಡ್ರೈವರ್. ಬರ್ತೀನಿ ಸರ್, ಬರ್ತೀನಿ. ಯೂಟರ್ ತಗೊಳ್ಳೋ. 5 ಕೋಟಿ ರೂಪಾಯಿ ಮೊಟ್ಟೆ, 5 ರೂಪಾಯಿ ಮೊಟ್ಟೆ, ಎರಡರಲ್ಲೂ ಆಮೇಲೆ ಎರಡು ಇದೆ. 10 ಕೋಟಿ ಅಕೌಂಟ್ ಬಂದಿದೆ, ಶೇರ್ ಮಾಡ್ಕೊಂಡ್ಬಿಡೋಣ. ಅಪ್ಪ ಅವ್ರೆ, ಇಷ್ಟು ದಿನ ಆದ್ಮೇಲೆ ಮತ್ತೆ ನೀವು ಮಜಾ ಟಾಕೀಸ್ಗೆ ಬಂದ್ರಿ ಮತ್ತೆ ಮೇಕಪ್ ಹಚ್ಕೊಂಡ್ರಿ. ಸೊ ಇದು ನಮ್ಮ ಸೌಭಾಗ್ಯ ಅಂತ ಹೇಳ್ಬೇಕು. ನನಗೂ ಅಷ್ಟೇ ತುಂಬಾ ಖುಷಿ ಆಯ್ತು, ತುಂಬಾ ಸಂತೋಷ ಆಯ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ 2ನೇ ಸಲ. ಅಂಡ್ ನಿಮ್ ಜೊತೆ ಕೂತ್ಕೊಂಡು ಮಾತಾಡಿದ್ದು, ನಮಗೆ ನಿಮ್ ಪರಿಚಯ ಬಂದು ಈಗಿಂದಲ್ಲ, ವರ್ಷಾನ್ಗಟ್ಲೆಯಿಂದ ಬಂದಿರೋ ಪರಿಚಯ. ಮತ್ತು ಇಲ್ಲಿ ಬಂದು ಈ ಪ್ರೋಗ್ರಾಮ್ ಅಲ್ಲಿ ಕೂತ್ಕೊಂಡಿದ್ದು, ಎಲ್ಲ ನಿಮ್ಮ ಸಿಬ್ಬಂದಿಯವ್ರ ಜೊತೆ ಮಾತಾಡಿದ್ದು, ನಿಮ್ಮ ಸಂಗೀತಗಾರರು ಅಲ್ಲಿ ನಮ್ಮ ಇಂದ್ರಜಿತ್ ಅವರು, ನೀವು ಬಂದಿದ್ದು ಮತ್ತೆ ನಮ್ಗೆ ಖುಷಿ ಒಳ್ಳೆ ನಗು, ತಿರ್ಗಾ ಮೇಕಪ್ ಹಾಕೊಂಡ್ವಿ, ಇಲ್ಲಿ ಕೂತ್ಕೊಂಡ್ವಿ. ಈ ಲಾಕ್ ಡೌನ್ ಸಂದರ್ಭದಲ್ಲಿ ಇಷ್ಟು ದಿನಾನು ಮೇಕಪ್ ಹಾಕಿಲ್ಲ, ಇವತ್ತೇ ಫಸ್ಟ್ ಡೇ ಹಾಕಿದೆ. ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಮಜಾ ಟಾಕೀಸು ಯಾವತ್ತಿದ್ರು ನಿಮ್ಗೆ ಇದು ನಿಮ್ಮ ಮನೆ. ಥ್ಯಾಂಕ್ ಯು. ನೀವು ದೊಡ್ಡ ಮನೆ ಹುಡುಗ ಅಂಡ್ ನಮ್ಮ ಮನೆ ಹುಡುಗ ಕೂಡ. Thank you. So, ದಯವಿಟ್ಟು ನಮ್ಮ ಮಜಾ ಟಾಕೀಸ್ಗೆ ಬರ್ತಾ ಇರಿ. ನೀವು ಬಂದಾಗ್ಲೆಲ್ಲ ನಮ್ಮ ಮಜಾ ಟಾಕೀಸ್ಗೆ ಪವರ್ ಜಾಸ್ತಿ ಆಗ್ತಾ ಇರುತ್ತೆ. Thank you so much. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. Thank you. Lovely. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. Thank you. Thank you. So sweet of you. Very Thank you specially so for much. you. Thank you. ತುಂಬಾ ಇಂಪಾರ್ಟೆಂಟ್ ಈಗ. ವೀಕ್ಷಕರೇ, ಮಜಾ ಟಾಕೀಸ್ಗೆ ಬಂದಂತಹ ನಮ್ಮ ಸ್ಪೆಷಲ್ ಗೆಸ್ಟ್ ಪವರ್ ಸ್ಟಾರ್ ಅವರು ಬಂದಿದ್ದಕ್ಕೆ ನಮ್ಮ ಪವರ್ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ. ಇವತ್ತು ಇವ್ರ ಜೊತೆ ಇಷ್ಟೆಲ್ಲ ಮಾತಾಡಿ ನಮಗೆ ತುಂಬಾ ಖುಷಿಯಾಗಿದೆ. ಇವತ್ತು Thank ಸಿಕ್ಕಾಪಟ್ಟೆ you. ಮಜಾ ಮಾಡಿದೀರ ಅಂತ ನಾನು ಅನ್ಕೊಂಡಿದೀನಿ. Of course. ಅಂಡ್ ವಿ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ನಿಮ್ಮ ಎಲ್ಲಾ ಫ್ಯೂಚರ್ All the ವೆಂಚರ್ಸ್. best ನಿಮಗೂ ಮತ್ತೆ ನಮ್ಮ ಕಲರ್ಸ್ ಚಾನೆಲ್ಸ್ಗೂ ಒಳ್ಳೇದಾಗ್ಲಿ. ಇನ್ನೂ ಕಾರ್ಯಕ್ರಮಗಳು ಹೆಚ್ಚಾಗಿ ಬರ್ಲಿ. ಜನ ಮನೇಲಿ ಕೂತ್ಕೊಂಡು ಬೇಜಾರಾಗಿರ್ತಾರೆ, ಅವ್ರಿಗೆ ಒಳ್ಳೆ ನಗು ತರ್ತಾ ಇದೀರಾ. Thank you so ಆಲ್ ದ ಬೆಸ್ಟ್ ಅಂಡ್ ಐ ವಿಶ್ ಯು ಆಲ್ ದ ಸಕ್ಸಸ್ ಆಲ್ ದ ಟೈಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಇದ್ದೀನಿ. ನಗ್ತಾರಿ ನಗಿಸ್ತಾರಿ, ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ಕಂಪ್ಲೀಟ್ಲಿ ವೇಸ್ಟೆಡ್. ನೀವು ನೋಡ್ತಾ ಇದ್ರಿ ಮಜಾ ಟಾಕೀಸ್ ಪವರ್ಡ್ ಬೈ S23 ಸ್ಪೆಷಲ್ ಪಾರ್ಟ್ನರ್ ಸ್ಪರ್ಶ್ ಮಸಾಲಾ, ಶಂಕರ ಅಮೃತ ಅಂಡ್ ಎಕ್ಸಿಟ್ ನೋ ಎಂಟ್ರಿ. ಗುಡ್ ನೈಟ್, ಲವ್ ಯು ಆಲ್, ಬಾಯ್. ಒಂದೇ ಒಂದು ಸಣ್ಣ ರಿಕ್ವೆಸ್ಟ್, ಲಾಸ್ಟ್ ಅಲ್ಲಿ ಮತ್ತೆ ಕೇಳ್ತಾ ಇದೀನಿ ಅಂತ ಬೈಕೋಬೇಡಿ. ಚಿಕ್ಕ ಮಕ್ಕಳಿಗೆ ನಿಮ್ಮ ಕಾರ್ಟ್ ವೀಲ್ ಅಂದ್ರೆ ತುಂಬಾ ಇಷ್ಟ. ನನಗೂ ತುಂಬಾ ಇಷ್ಟ. ಬಹಳ ಮುಖ್ಯವಾಗಿ ನನ್ನ ಮಗ ಇವಾಗ ಜಿಮ್ನಾಸ್ಟಿಕ್ ಹೋಗ್ಬಿಟ್ಟು ಅದನ್ನ ಕಲಿತಾ ಇದ್ದಾನೆ. ಸೊ ಒಂದು ಕಾರ್ಟ್ ವೀಲ್ ಹೇಳ್ಕೊಟ್ಬಿಟ್ರೆ ನನಗೆ, ನಾನ್ ಆಮೇಲೆ ನಿಮ್ಮ ಒಂಥರ ಮ್ಯಾಚ್ ಮಾಡೋದಕ್ಕೆ. Little star, we are not in our star.